ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರೇ, ವೇದಿಕೆಯ ಎದುರು ಇರುವಂತಹ ಹಿರಿಯರೇ, ಯುವಕ ಯುವತಿಯರೇ, ಶಿವಮೊಗ್ಗದ ಮಹಾಜನತೆಯೇ, ಈ ಒಂದು ಸಭಾಂಗಣದಲ್ಲಿ ಇವತ್ತು ದೇಶಪ್ರೇಮದ ಅಲೆ ಅದು ಯಾವ ಮಟ್ಟಿಗೆ ಎದ್ದಿದೆ ಅಂದರೆ ಐ ಕ್ಯಾನ್ ಫೀಲ್ ಇಟ್. ಶುರು ಮಾಡೋದಕ್ಕಿಂತ ಮುಂಚೆ ಮರ್ತು ಹೋಗ್ಬಿಡ್ತೀನಿ ಅಂತ ಪತ್ರಕರ್ತರ ಮೇಲೆ ಒಂದು ಆರೋಪ ಇದೆ, ರಾಜಕಾರಣಿಗಳನ್ನು ಬಯ್ಯೋವಾಗಿ ತೋರಿಸೋ ಧಾರಾಳತನ ಹೊಗಳೋವಾಗಿ ತೋರಿಸೋದಿಲ್ಲ ನೀವು. ಅದು ನಮ್ಮ ವೃತ್ತಿ ಹಂಗೆ ಮಾಡಿಸುತ್ತೆ, ಏನು ಮಾಡೋಕ್ಕೆ ಬರೋದಿಲ್ಲ. ಕಳೆದ ಅವಧಿ ಇತ್ತಲ್ಲ ಲೋಕಸಭೆಯದ್ದು 2019ರಿಂದ 2024ರದ್ದು, ಕರ್ನಾಟಕದ ಎಲ್ಲ ಸಂಸದರದ್ದು ಒಂದು ಅನಲೈಸ್ ಮಾಡಿದ್ವಿ ನಾವು. ಕರ್ನಾಟಕದ 28 ಸಂಸದರ ಬಗ್ಗೆ ತಮ್ಮ ಸ್ಥಾನಕ್ಕೆ ನ್ಯಾಯ ಅಂತ ಸಲ್ಲಿಸಿದವರು 3 ಜನ. ಅವರ ಪೈಕಿ ಒಬ್ಬರು ನಿಮ್ಮ ಸಂಸದರು ರಾಘವೇಂದ್ರ. ನಿಜವಾಗ್ಲೂ ತಾವು ಮಾಡಬಹುದಾದ ಎಲ್ಲ ಕೆಲಸಗಳನ್ನು ಮಾಡಿ ತಮ್ಮ ಕ್ಷೇತ್ರಕ್ಕೆ, ತಮ್ಮ ಜನರಿಗೆ ನ್ಯಾಯ ಅಂತ ಸಲ್ಲಿಸಿದವರು ಈ ರಾಜ್ಯದಲ್ಲಿ 3 ಜನ ಸಂಸದರಿದ್ದರು. ಭಾಗ್ಯವಂತರು ನೀವು, ಅಂಥ ಸಂಸದರು ನಿಮ್ಮವರು ರಾಘವೇಂದ್ರ ಅವರು. ಇನ್ನು ರಾಜಕಾರಣಿಗಳ ವಿಷಯದಲ್ಲಿ ಭಾಳ ಧಾರಾಳವಾಗಿ ಸರಳ ಸಜ್ಜನ ಅಂತ ಬಳಸ್ತಾ ಇರ್ತೀವಿ ನಾವಲ್ಲ, ಜನ ಬಳಸ್ತಾರೆ. ಸರಳ ಸಜ್ಜನ ರಾಜಕಾರಣಿ. ರಾಜಕಾರಣಿಗಳು ಸರಳನೂ ಇರೋದಿಲ್ಲ, ಸರಳ ಇದ್ದರೂ ಸಜ್ಜನಂತೂ ಇರೋದೇ ಇಲ್ಲ. ಬಟ್ ಕೆಲವೊಂದಷ್ಟು ಜನ ಅದಕ್ಕೆ ವ್ಯತಿರಿಕ್ತ ಅನ್ನೋ ಹಾಗೆ ಚೆನ್ನಿಯವರು, ಅಂಥ ಶಾಸಕರನ್ನು ನೀವು ಪಡೆದಿದ್ದೀರಿ. ಸರಳ ಸಜ್ಜನ ಅಂತ ನಿಜವಾಗ್ಲೂ ಹೇಳಬಹುದಾದಂಥವರು. ಉಳಿದಂತೆ ಈ ಸಲ ಶಾಸಕರಾದವ್ರನ್ನ ದೇವರೇ ಕಾಪಾಡಬೇಕು. ಅಂದರೆ ಅವ್ರ ಮೇಲೆ ಭಾಳ ಒತ್ತಡ ಹಾಕಬೇಡಿ, ರೋಡ್ ಮಾಡಿಸು, ಚರಂಡಿ ಮಾಡಿಸು ಅಂತ ಕತೆ. ಅವ್ರ ಕಷ್ಟ ನಮಗೆ ಗೊತ್ತಿದೆ. ವಿಷಯಕ್ಕೆ ಬರೋಣ. ನಾನೀಗ ಈ ಆಡಿಟೋರಿಯಂ ಬಂದಾಗ ಒಬ್ಬರು ಪತ್ರ ಕೊಟ್ಟರು ನನಗೆ, ನ್ಯಾಮತಿ ಮಂಜುನಾಥ್ ಅಂತ. ಪತ್ರದ 2ನೇ ಭಾಗ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದ್ದು. ಇಸ್ರೇಲ್ ದೇಶದಲ್ಲಿ ಪತ್ರಿಕಾ ಪ್ರತಿನಿಧಿಯಾಗಿ ನೀವು ತೆರಳಿದ ಸಂದರ್ಭದಲ್ಲಿ ನೀವು ಕಣ್ಣಾರೆ ಕಂಡ ಇಸ್ರೇಲಿಗರ ದೇಶಪ್ರೇಮದ ಕಥೆಯನ್ನು, ಕೆಲವು ಸಂದರ್ಭಗಳನ್ನು ದಯವಿಟ್ಟು ವೇದಿಕೆಯ ಮೇಲೆ ಹಂಚಿಕೊಳ್ಳಿ ಅಂತ ನ್ಯಾಮತಿ ಮಂಜುನಾಥ್ ಅವರು ಪತ್ರ ಕೊಟ್ಟಿದ್ದಾರೆ. ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ಪಹಲ್ಗಾಮ್ ದಾಳಿ ಆದಾಗಲೂ ನಾನು ಇಸ್ರೇಲ್ನಲ್ಲೇ ಇದ್ದೆ. ಏಪ್ರಿಲ್ 20ಕ್ಕೆ ಹೋಗಿದ್ದು, 27ನೇ ತಾರೀಕಿನ ತನಕ ಅಲ್ಲಿದ್ದು, 28ನೇ ತಾರೀಕಿಗೆ ವಾಪಸ್ ಬರೋ ಕಾರ್ಯಕ್ರಮ ಇತ್ತು. ಏಪ್ರಿಲ್ 22ಕ್ಕೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು 26 ಅಮಾಯಕರ ಮಾರಣ ಹೋಮ ಮಾಡಿದ್ರು ಅನ್ನೋ ಸುದ್ದಿ ಬಂತು. ಮಾರಣ ಹೋಮ ನಡೆದ ಸಂದರ್ಭದಲ್ಲಿ ನೀರ್ ಓಜ್ ಅನ್ನೋ ಒಂದು ಹಳ್ಳಿಯಲ್ಲಿದ್ದೆ ನಾನು. ಇಸ್ರೇಲ್ ಮತ್ತು ಗಾಜಾದ ಗಡಿಯಲ್ಲಿದ್ದ ಹಳ್ಳಿ. ಅಲ್ಲಿ ಓದೇದ್ ಲೈಫ್ಜಿಟ್ಸ್ ಅನ್ನುವಂಥ 83 ವರ್ಷದ ವೃದ್ಧನೊಬ್ಬನನ್ನು 2023 ಅಕ್ಟೋಬರ್ 7ನೇ ತಾರೀಕಿನ ದಾಳಿಯಲ್ಲಿ ಭಯೋತ್ಪಾದಕರು ಅವರ ಮನೆ ಮೇಲೆ ದಾಳಿ ಮಾಡಿ 83 ವರ್ಷ ಜೀವಂತವಾಗಿ ಎಳ್ಕೊಂಡು ಹೋಗಿದ್ರು. ಆಮೇಲೆ ಆತನ ಹೆಣ ಬಂತು. ಅವರ ಮಗಳು ಅವ್ರ ಮನೆ ತೋರಿಸ್ತಾ ಇದ್ರು. ಭಯೋತ್ಪಾದಕ ದಾಳಿ ಆದ ಮನೇನ ಹಾಗೆ ಇಟ್ಟಿದ್ದಾರೆ. ಅವರ ಮನೆ ಟೆರೆಸ್ ಮೇಲೆ ಕರ್ಕೊಂಡು ಹೋದರು. ಗಂಡ ಹೆಂಡತಿ ದಿನಾ ಸಾಯಂಕಾಲ ಕಾಫಿ ಕುಡಿತಾ ತಮ್ಮ ತೋಟಗಳನ್ನು, ಜಮೀನುಗಳನ್ನು ನೋಡ್ತಾ ಇದ್ದರು. ದೂರದಲ್ಲಿ ಗಾಜಾದ ಬಾರ್ಡರ್ ಕಾಣಿಸ್ತಾ ಇತ್ತು. ದಿನಾ ಸಂಜೆ ಕೂತ್ಕೋತಾ ಇದ್ರಂಥವ್ರು. ಅದನ್ನು ಅವ್ರು ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗಲೇ ಇಸ್ರೇಲ್ ಕಡೆಯಿಂದ ಒಂದು ಯುದ್ಧ ವಿಮಾನ ಕರೆಕ್ಟಾಗಿ ಅವ್ರ ಮನೆಯ ಮೇಲಿಂದಾನೇ ಹೋಗಿ, ಅಂದರೆ ಗಾಜಾ ಬಾರ್ಡರ್ 1-1.5 ಕಿಲೋಮೀಟ್ರ್ ಇತ್ತಷ್ಟೇ, ಹೋಗಿ ಒಂದು ಬಾಂಬನ್ನು ಹಾಕ್ತು. ಒಂದು ನಿಟ್ಟುಸಿರುಬಿಟ್ರು ಅವ್ರ ಮಗಳು. ನನ್ನ ತಂದೆ ಸಾವಿಗೆ ನನ್ನ ದೇಶ ಸೇಡು ತೀರಿಸ್ಕೊತಾ ಇದೆ, ನನ್ನ ತಂದೆ ಸಾವಿಗೆ ಸೇಡು ತೀರಿಸ್ಕೊತಾ ಇದೆ. ಅವತ್ತು ಅಂದ್ಕೊಂಡೆ ನಾನು, ಒಂದು ದೇಶ ಇರಬೇಕಾಗಿದ್ದೆ ಹಿಂಗಲ್ವಾ ಅಂತ. ಆಗ ಗೊತ್ತಾಗಲಿಲ್ಲ. ಬಟ್ ಅದೇ ಸಮಯಕ್ಕೆ ಸರಿಯಾಗಿ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೀತು. ಸುದ್ದಿ ಕೇಳಿದ ನಂತರ ನನಗಲ್ಲಿ ಇರೋದಕ್ಕಾಗಲಿಲ್ಲ. ನನಗೆ ಯಾವ ವಿಮಾನ ಸಿಗುತ್ತೋ ಆ ವಿಮಾನ ಹತ್ಕೊಂಡು ದಿಲ್ಲಿಗೆ ಬಂದೆ. ದಿಲ್ಲಿ ಏರ್ಪೋರ್ಟಲ್ಲಿ ಗೊತ್ತಾಯಿತು, ಪಹಲ್ಗಾಮ್ನಲ್ಲಿ ಮೃತಪಟ್ಟ 2 ಕನ್ನಡಿಗರು, ಆ ಕನ್ನಡಿಗರ ಶವಗಳು ದೆಹಲಿಯಿಂದ ಬೆಂಗಳೂರಿಗೆ ನಾನು ಹೋಗ್ತಾ ಇರೋ ವಿಮಾನದಲ್ಲೇ ಬರ್ತಾ ಇದ್ದಾವೆ ಅಂತ. ಅದೇ ವಿಮಾನದಲ್ಲಿ ಅವರ ಪೈಕಿ ಶಿವಮೊಗ್ಗದ ಮಂಜುನಾಥ್ ಅವರೊಬ್ಬರು. ಅವರ ಪತ್ನಿ ಮತ್ತು ಅವರ ಮಗ ಬೆಂಗಳೂರು ಏರ್ಪೋರ್ಟಿಗೆ ಬಂದ ಮೇಲೆ
ನಾನು ಕ್ಯಾಮ್ರಾ ಇರಲಿಲ್ಲ, ಏನಿಲ್ಲ, ಒಬ್ಬನೇ ಇದ್ದೆ. ನಾನು ನನ್ನ ಐಪ್ಯಾಡಲ್ಲಿ ಹಾಗೆ ಅವ್ರದ್ದೊಂದು ಮಾತಾಡಿಸ್ದೆ. ಅವರ ಮಗನ ಕಣ್ಣಲ್ಲಿದ್ದ ಆಕ್ರೋಶ ನನಗಿನ್ನೂ ಮರೆಯೋದಕ್ಕಾಗೋದಿಲ್ಲ. ಭಯೋತ್ಪಾದಕ ಬಂದು ನನ್ನ ತಂದೆಯನ್ನು ಕೊಂದಾಗ, ಏ ಕುತ್ತೆ ಮುಜೆ ಬಿ ಮಾರೋ ಅಂದೆ ನಾನು. ಏ ಕುತ್ತೆ ಮುಜೆ ಬಿ ಮಾರೋ ಅಂದೆ ನಾನು. ಆ ಭಯೋತ್ಪಾದಕ ನನ್ನ ಎದುರಿಗೆ ನಿಂತು ಮೋದಿ ಕೋ ಬೋಲು ಅಂತ ಹೇಳಿ ಹೋಗ್ಬಿಟ್ಟ ಅಂತ ಅವರ ಮಗ ನನ್ನ ಮುಂದೆ ಅಂದರು. ಅವರ ಮಗ ಹೇಳಿದ್ದದು. ಅದಾದಮೇಲೆ ಆಪರೇಷನ್ ಸಿಂಧೂರ್ ಆದಮೇಲೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ಮೋದಿ ಕೋ ಬೋಲು ಅಂದ ಭಯೋತ್ಪಾದಕ, ಸಿಂಧೂರ ಆಯಿತು, ಯೋಗಿ ಕೋ ಬೋಲು ಅಂತ ಏನಾರು ಹಂಗಿದ್ರೆ ತಂದೂರೇ ಆಗ್ತಿತ್ತು. ಏನಾಗ್ತಿತ್ತೋ ಏನೋ ಕಥೆ. ರಾತ್ರಿ 2:30 ನಾನು ಗಾಢ ನಿದ್ದೆ ಎದ್ಲಿದ್ದಾಗ ಆಫೀಸಿಂದ ಫೋನ್ ಬಂತು, ಸರ್ ಭಾರತ ಕಾರ್ಯಾಚರಣೆ ಶುರು ಮಾಡಿತು ಪಾಕಿಸ್ತಾನದ ಮೇಲೆ ಅಂತ. ಆ ಫೋನ್ ರಿಸೀವ್ ಮಾಡಿ ಫೋನ್ ಇಟ್ಟ ನಂತರ ನನಗೊಂದು ಸಲ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯ ತನಕದ 80 ವರ್ಷದ ಇತಿಹಾಸ ಕಣ್ಣು ಮುಂದೆ ಬಂದು ಹೋದಂಗೆ ಹೋಯ್ತು. ಎಲ್ಲಿಂದ ಎಲ್ಲಿ ತನಕ ಬಂತು ನನ್ನ ದೇಶ ಅಂತ, ಎಲ್ಲಿಂದ ಎಲ್ಲಿ ತನಕ ಬಂತು. ಭಾರತಕ್ಕೊಂದು ಸೈನ್ಯದ ಅವಶ್ಯಕತೆಯೇ ಇಲ್ಲ ಅಂತ ಪ್ರತಿಪಾದಿಸಿದಂಥವರು ಈ ದೇಶವನ್ನು ಆಳಿದ್ದಾರೆ. ಯಾಕೆ ಬೇಕು ಸೈನ್ಯ ಅಂತ ಕೇಳಿದ್ರು. ಎಲ್ಲರ ಜೊತೆಗೂ ಸರಿಯಾದ ಸಂಬಂಧ ಇಟ್ಕೊಂಡು ಹೋದರೆ ಸಾಕಲ್ಲ. ಒಂದು ದೇಶಕ್ಕೆ ಸೈನ್ಯ ಯಾಕೆ ಬೇಕು, ವೆಪನ್ಸ್ ಯಾಕೆ ಬೇಕು, ಆಯುಧಗಳು ಯಾಕೆ ಬೇಕು. ಇನ್ನು ಮುಂದೆ ಸೈನಿಕರನ್ನು ರಿಕ್ರೂಟ್ ಮಾಡ್ಕೋಬೇಡಿ, ಈಗ ಇರೋರು ಡ್ಯೂಟಿ ಮಾಡಿ ರಿಟೈರ್ಮೆಂಟ್ ಆದರೆ ಸಾಕು, ಹೊಸ ಆಯುಧಗಳು ಬೇಕಾಗಿಲ್ಲ ಅಂತ ಪ್ರತಿಪಾದಿಸುವಂಥವ್ರು ಈ ದೇಶವನ್ನು ಆಳಿದ್ರು. ಇವತ್ತು ಪ್ರಪಂಚದ ಅತ್ಯಂತ ಬಲಿಷ್ಠ ಸೈನ್ಯಗಳ ಪೈಕಿ ಭಾರತದ ಸೈನ್ಯ ಒಂದು. ಅಲ್ಲಿಂದ ಎಲ್ಲಿಗೆ ಜರ್ನಿ ಹೆಂಗಿದೆ ನೋಡಿ, ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ ಜರ್ನಿ. ನಾವು ಬೈನರಿಗಳಲ್ಲಿ ಕಳೆದು ಹೋಗಿದ್ದೀವಿ. ನಾವು ಬೈನರಿ ಬಗ್ಗೆ ಮಾತಾಡ್ತಿಲ್ಲ ಇವತ್ತು. ಮೋದಿ ಅಂದರೆ ರಾಹುಲ್ ಗಾಂಧಿ, BJP ಅಂದರೆ ಕಾಂಗ್ರೆಸ್ಸು, ಹಿಂದೂ ಅಂದರೆ ಮುಸ್ಲಿಮು, ಈ ಬೈನರಿಗಳ ಬಗ್ಗೆ ಮಾತಾಡೋದಿಲ್ಲ. ದೇಶ ನಡೆದು ಬಂದಂಥ ಎಲ್ಲಿಂದ ಎಲ್ಲಿಗೆ ಈ ದೇಶದ ಪ್ರಯಾಣದ ಬಗ್ಗೆ ಅಷ್ಟೇ ಮಾತಾಡೋಣ. ಸೈನ್ಯ ಯಾಕೆ ಬೇಕು ಅಂತ ಕೇಳ್ತಾ ಇದ್ದಂಥವರಿಂದ ಆಳಿಸಿಕೊಂಡ ಈ ದೇಶ ಇವತ್ತು ಪ್ರಪಂಚದ ಅತ್ಯಂತ ಬಲಿಷ್ಠ ಸೈನ್ಯವನ್ನು ಹೊಂದಿದೆ. ಭಾರತದ ಮೇಲೆ ಭಯೋತ್ಪಾದಕ ದಾಳಿಯಾದಾಗ ಅಯ್ಯೋ ನಮ್ಮನ್ನು ಹೊಡೆದ್ರು ಅಂತ ಡಾಸಿಯರ್ಗಳನ್ನು ಇಟ್ಕೊಂಡು ಪ್ರಪಂಚದ ಬಲಿಷ್ಠ ದೇಶಗಳ ಮುಂದೆ ನಿಂತ್ಕೊಂಡು ನೋಡಿ ನಮ್ಮನ್ನು ಹೊಡೆದಿದ್ದಾರೆ ಅಂತ ತೋರಿಸ್ಕೊಂಡು ಓಡಾಡ್ತಾ ಇದ್ದಂಥ ಈ ದೇಶ ಇವತ್ತು ಭಾರತದ ಮೇಲೆ ನಡೆದ ಪ್ರತಿ ಭಯೋತ್ಪಾದಕ ದಾಳಿಯೂ ಯುದ್ಧ ಘೋಷಣೆಯಾದಂತೆಯೇ ಅನ್ನುವ ತೀರ್ಮಾನ ಮಾಡ್ಕೊಂಡು ಕೂತ್ಕೊಂಡು, ಇದು ಒಂದು ದೇಶ ಸಾಧಿಸಬೇಕಾದದ್ದು ಮತ್ತು ಸಾಧಿಸಿರುವುದು. ಇದನ್ನು ಪಕ್ಷಗಳ ವ್ಯತ್ಯಾಸದಲ್ಲಿ ನೋಡಬೇಡಿ. ನಾನು ಇತಿಹಾಸವನ್ನು ನೋಡೋದು ಭಾರತಕ್ಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಮತ್ತು ತನ್ನ ಮೇಲೆ ಅಪಾಯವಾದಾಗ ತಿರುಗಿ ಏಟು ಕೊಡುವ ಕ್ಷಮತೆ ಕೆಲವು ಕಾಲದಲ್ಲಿ ಜಾಸ್ತಿ ಇತ್ತು, ಕೆಲವು ಕಾಲದಲ್ಲಿ ಕಡಿಮೆಯಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ ಭಾರತದ ಮೇಲೆ ಸಾರ್ವಭೌಮತೆಯ ಮೇಲೆ ನಡೆದಂಥ ದಾಳಿಯನ್ನು ಸಹಿಸಿಕೊಳ್ಳಲಿಲ್ಲ. ಅದಾದ ನಂತರ ನಡೆದ ಘಟನೆಗಳು, ಭಾರತದ ವಿಮಾನ ಹೈಜಾಕ್ ಮಾಡಿ ಕಂದಹಾರ್ನಲ್ಲಿ ನಿಲ್ಲಿಸಿಕೊಂಡ್ರೆ ಭಯೋತ್ಪಾದಕರನ್ನು ಬಿಟ್ಟು ಬಂದ್ವಿ ನಾವು ಪ್ರಯಾಣಿಕರನ್ನು ಕರ್ಕೊಂಡು ಬರೋದಕ್ಕೆ. ಪ್ರಜಾಪ್ರಭುತ್ವದ ದೇವಸ್ಥಾನ ಅಂತ ಕರಿತೀವಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದರೆ ಪ್ರಪಂಚದ ತುಂಬ ಗೋಳಾಡಿಕೊಂಡು ಡಾಸಿಯರ್ಗಳನ್ನು ಕೊಟ್ಟು ಬಂದ್ವಿ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬರ್ತೀವಲ್ಲ, ಹಾಗೆ ಕರಾಚಿಯಿಂದ ಮುಂಬೈ ತನಕ ಬಂದರು ಭಯೋತ್ಪಾದಕರು. 169 ಜನರ ಮಾರಣ ಹೋಮ ಮುಂಬೈನಲ್ಲಿ. ಭಾರತೀಯ ವಾಯುಪಡೆ ಆವತ್ತೂ ಬಂದು ಸರ್ಕಾರಕ್ಕೆ ಹೇಳ್ತು, ನೀವು ಹ್ಞೂ ಅನ್ನಿ ನಾವು ದಾಳಿ ಮಾಡೋದಕ್ಕೆ ತಯಾರಾಗಿದ್ದೀವಿ ಅಂತ. ನೋ ಅಂದರು. ಆವಾಗ ಆಳ್ತಾ ಇದ್ದವರು ನೋ, ಮಾಡಬೇಕಾಗಿಲ್ಲ. ಅದಕ್ಕೆ ಕಾರಣಗಳೇನು ಅಂದರೆ, ವಿನಾಕಾರಣ ಒಂದು ದೇಶಭಕ್ತಿ ಅಲೆ ಏಳಬಹುದು ಅಂತೇನೋ ಕಾರಣ ಕೊಟ್ಟರಂತೆ. ವಿಚಿತ್ರ ಅನ್ಸುತ್ತೆ ನನಗೆ ಈ ಕಾರಣಗಳು, ಬೇಡ ಅಂತ. ಹಾಗಿದ್ದಂಥ ದೇಶ ಉರಿ ಅಟ್ಯಾಕ್ ಆದರೆ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ, ಪುಲ್ವಾಮಾ ಅಟ್ಯಾಕ್ ಆದರೆ ಏರ್ ಸ್ಟ್ರೈಕ್ ಮಾಡುತ್ತೆ. ಸರ್ಜಿಕಲ್ ಸ್ಟ್ರೈಕಿಗೆ ಸಾಕ್ಷಿ ಕೇಳಿದ್ರು, ಏರ್ ಸ್ಟ್ರೈಕಿಗೆ ಸಾಕ್ಷಿ ಕೇಳಿದ್ರು. ಆಪರೇಷನ್ ಸಿಂಧೂರ ಮಾಡಿದ್ದೀವಿ, ತಗೊಳ್ಳಿ ಎಷ್ಟು ಬೇಕು ಸಾಕ್ಷಿ, ಎಷ್ಟು ಬೇಕು ಸಾಕ್ಷಿ. ತನ್ನ ಸಾರ್ವಭೌಮತೆಯನ್ನು ರಕ್ಷಿಸಿಕೊಳ್ಳುವ ವಿಷಯದಲ್ಲಿ ರಾಜಿ ಇಲ್ಲ ಅನ್ನುವ ಸ್ಥಿತಿಗೆ ಒಂದು ದೇಶ ಇವತ್ತಿನ ಕಾಲದಲ್ಲಿ ಬಂದು ನಿಂತಿದೆಯಲ್ಲ, ಈ ಕಾಲಘಟ್ಟದಲ್ಲಿ ಬದುಕ್ತಾ ಇರುವಂಥ ನಾವು ಭಾಗ್ಯವಂತರು.
ಈ ಭಾಗ್ಯ ಬಹಳಷ್ಟು ಜನರಿಗೆ ಸಿಕ್ಕಿಲ್ಲ ಈ ಭಾಗ್ಯ ಬಹಳಷ್ಟು ಜನರಿಗೆ. ಈ ದೇಶದ ಪಾರ್ಲಿಮೆಂಟ್ನಲ್ಲಿ ನಿಂತು ಗಡಿಗಳಲ್ಲಿ ಒಳ್ಳೆ ರಸ್ತೆ ಮಾಡದೇ ಇರುವುದು, ಸೇತುವೆಗಳನ್ನು ಕಟ್ಟದೇ ಇರುವುದು, ಸುರಂಗಗಳನ್ನು ಮಾಡದೇ ಇರುವುದೇ ನಮ್ಮ ಸ್ಟ್ರಾಟಜಿ ಅಂತ ಭಾಷಣ ಮಾಡಿದ ರಕ್ಷಣಾ ಸಚಿವರಿದ್ದಾರೆ. ನಾನು ಭಾಳ ಜವಾಬ್ದಾರಿಯಿಂದ ಈ ಮಾತು ಹೇಳ್ತೀನಿ. ಗಡಿ ಪ್ರದೇಶದಲ್ಲಿ, ಹಿಮಾಲಯದ ಗಡಿಯಲ್ಲಿ ಯಾಕೆ ಸೈನ್ಯದ ಹೋಗೋದಕ್ಕೆ ಒಳ್ಳೆಯ ರಸ್ತೆಗಳಿಲ್ಲ, ಸೇತುವೆಗಳಿಲ್ಲ, ಸುರಂಗಗಳಿಲ್ಲ ಅಂತ ಕೇಳಿದ್ದಕ್ಕೆ ಅವುಗಳನ್ನು ಮಾಡದೇ ಇರುವುದೇ ನಮ್ಮ ಸ್ಟ್ರಾಟರ್ಜಿ. ಅಕಸ್ಮಾತ್ ಶತ್ರು ನಮ್ಮ ಮೇಲೆ ದಾಳಿ ಮಾಡಿದ್ರೆ ಅವುಗಳನ್ನು ಬಳಸಿಕೊಂಡು ವೇಗವಾಗಿ ದೇಶದ ಒಳಗೆ ಬರಬಹುದು, ಅದಕ್ಕೆ ನಾವು ಮಾಡಿಲ್ಲ ಅಂತ ರಕ್ಷಣಾ ಸಚಿವರು ಪಾರ್ಲಿಮೆಂಟ್ನಲ್ಲಿ ನಿಂತು ಉತ್ತರ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಪಾರ್ಲಿಮೆಂಟ್ನಲ್ಲಿ ನಿಂತ್ಕೊಂಡು ಬೇಕು ಅಂತಾನೆ ನಾವು ರಸ್ತೆಗಳನ್ನು, ಗಡಿ ರಸ್ತೆಗಳನ್ನು ಕೆಟ್ಟದಾಗಿ ಇಟ್ಕೊಂಡಿದ್ದೀವಿ ಅಂತ ಉತ್ತರ ಕೊಟ್ಟರೆ, ಅಲ್ಲಿಂದ ಹಿಂದೆಂದೂ ಇಲ್ಲದಂಥ ಬಾರ್ಡರ್ ಅಪ್ರೋಚನ್ನು ಹೊಂದುವ ತನಕ ಈ ದೇಶ ಬಂದಿದೆ. ಈಗ ಹಿಂದೆ ಯಾವತ್ತೂ ಇಲ್ಲದೆ ಇರುವಂಥ ಬಾರ್ಡರ್ ಅಪ್ರೋಚನ್ನು ಸೈನಿಕರು ಇದ್ದಾರಲ್ಲಿ, ಕೇಳಿ ನೋಡಿ ಅವ್ರಿಗೆ. ಗಡಿಯಲ್ಲಿ ರಸ್ತೆಗಳು, ಸೇತುವೆಗಳು, ಸುರಂಗದ ಕತೆ ಏನಿತ್ತು, ಏನಾಗಿದೆ ಅಂತ. ಇದು ಭಾರತೀಯ ಹೆಮ್ಮೆ ಪಡಬೇಕಾಗಿರುವಂಥ ವಿಷಯ. ಬೈನರಿಗಳಲ್ಲಿ ಬದುಕೋದು ಬೇಡ, ಒಬ್ಬ ದೇಶ ಪ್ರೇಮಿಯಾಗಿ ಹೆಮ್ಮೆ ಪಡಬೇಕಾಗಿರುವಂಥ ವಿಷಯ. ಇದು ಪ್ರತಿ ಭಾರತೀಯನೂ ಸಂತೋಷ ಪಡಬೇಕಾಗಿರುವಂಥ ವಿಷಯ. ಕೇವಲ 11 ವರ್ಷಗಳ ಹಿಂದೆ ಭಾರತ ಅಫ್ಕೋರ್ಸ್ ಈಗಲೂ ಕೂಡ ಅತಿ ಹೆಚ್ಚು ಆಯುಧಗಳನ್ನು ಆಮದು ಮಾಡಿಕೊಳ್ಳೋ ದೇಶ ನಮ್ಮದು. ಸಣ್ಣ ಪುಟ್ಟ ಅದು ಇದು ಸಣ್ಣ ಪುಟ್ಟ ಎಕ್ಸ್ಪೋರ್ಟ್ಸ್. ಕೇವಲ 11 ವರ್ಷದ ಹಿಂದೆ 636 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಮ್ಮದು ಎಕ್ಸ್ಪೋರ್ಟ್ ಇದ್ದದ್ದು. 636 ಕೋಟಿ. ಕಳೆದ ವರ್ಷ 26,000 ಕೋಟಿಯ ಡಿಫೆನ್ಸ್ ಎಕ್ಸ್ಪೋರ್ಟ್ ಭಾರತ ಮಾಡಿದೆ. 26,000 crores. ಎಷ್ಟು ಪಟ್ಟು ಅನ್ನೋದನ್ನು ನೀವು ಲೆಕ್ಕ ಹಾಕೊಳ್ಳಿ. ಈ ದೇಶ ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದೆ ಅನ್ನುವುದು ತಿಳ್ಕೋಬೇಕು, ಹೆಮ್ಮೆ ಪಡಬೇಕು. ಗಡಿಗಳಲ್ಲಿ ಗಡಿ ಕಾಯ್ದು ಬಂದಂಥ ಸೈನಿಕರಿದ್ದಾರಲ್ಲಿ ಬಹಳ ರೋಚಕವಾದ ಸನ್ನಿವೇಶಗಳು ನಡೀತವೆ. ಯಾವತ್ತಾರು ಕೂತ್ಕೊಂಡು ಹರಟೆ ಹೊಡೀರಿ. ಪಾಕಿಸ್ತಾನದ ಸೈನಿಕರು, ಭಾರತದ ಸೈನಿಕರು ಅಪರೂಪಕ್ಕೊಂದು ಸಲ ಭೇಟಿ ಆಗ್ತಿರ್ತಾರೆ. ಇವರು ಗಡಿಯಲ್ಲಿ, ಶಾಂತ ಗಡಿಗಳಲ್ಲಿ ದೀಪಾವಳಿಗೆ ಒಂದು ಸ್ವೀಟ್ ಕೊಡ್ತಾರೆ, ಹಬ್ಬಕ್ಕೆ ವಿಶ್ ಮಾಡ್ತಾರೆ. ಪ್ರತಿ ಸಲ ಟಾಂಟ್ ಮಾಡ್ತಿದ್ರಂತೆ ಪಾಕಿಸ್ತಾನದ ಸೈನಿಕರು, ನಿಮ್ಮ ಮೇಲೆ ದಾಳಿ ನಡೆಸುವ ಆರ್ಡರ್ ನಾವು ಜೇಬಲ್ಲಿ ಇಟ್ಕೊಂಡು ಓಡಾಡ್ತೀವಿ ಅಂತಿದ್ರಂತೆ. ಜೇಬಲ್ಲಿ ಇಟ್ಕೊಂಡು ಓಡಾಡ್ತೀವಿ ಅಂತ. ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ನಲ್ಲಿ ನೋಡ್ತಾ ಇದ್ದೆ ನಾನು. ಮೇಜರ್ ಗೌರವ್ ಆರ್ಯ ಒಂದು ಗಡಿ ಪೋಸ್ಟಿನ ಭೇಟಿಗೆ ಹೋದಾಗ ಅಲ್ಲಿನ ಸೈನಿಕರನ್ನು ಕೇಳಿದನಂತೆ, ಪಾಕಿಸ್ತಾನದವ್ರು ಟಾಂಟ್ ಮಾಡೋದು ಬಿಟ್ಟಿದ್ದಾರಾ ಈಗ ನಿಮ್ಮನ್ನು ಅಂತ. ಪಾಕಿಸ್ತಾನದ ಸೈನಿಕರು ಟಾಂಟ್ ಮಾಡೋದು ಬಿಟ್ಟಿದ್ದಾರಾ ಅಂತ. ಈ ಸೈನಿಕ ಹೇಳ್ದ, ಟಾಂಟ್ ಮಾಡೋದು ಪೂರ್ತಿ ಬಿಟ್ಟಿದ್ದಾರೆ ಅವರು. ಅವ್ರು ಹೇಳ್ತಾರೆ, ನಿಮ್ಮ ಮೇಲೆ ದಾಳಿ ನಡೆಸುವ ಆರ್ಡರ್ ಕಾಪಿನ ನಾವು ಜೇಬಲ್ಲಿ ಇಟ್ಕೊಂಡು ಓಡಾಡ್ತೀವಿ ಅಂತ. ನಮ್ಮ ಆರ್ಡರ್ ಬೆರಳ ತುದಿಯಲ್ಲಿದೆ ಅನ್ನೋದನ್ನು ತೋರಿಸಿದ್ದೀವಿ ನಾವೀಗ ಅವ್ರಿಗೆ ಅಂತ. ಬೆರಳ ತುದಿಯಲ್ಲಿದೆ. ಮೇಜರ್ ಗೌರವ್ ಆರ್ಯ ತಮ್ಮ ಪಾಡ್ಕಾಸ್ಟ್ನಲ್ಲಿ ಹೇಳ್ತಾ ಇದ್ದಂಥ ಮಾತಿದು. ಅಲ್ಲಿಂದ ಇಲ್ಲಿಯ ತನಕ ದೇಶ ಬಂದಿದೆ. ಅಸಹಾಯಕ ರೀತಿಯಲ್ಲಿ ಓಡಾಡುವ ಜನಸಂಖ್ಯೆ ನಮ್ಮದು ಆಗಿರಬಾರ್ದು. ಅಟ್ಲೀಸ್ಟ್ ಈಗ ಕೈಲಾಗದವರ ರೀತಿಯಲ್ಲಿ ಓಡಾಡುವಂಥ ಜನ ನಾವು ಆಗಿರಬಾರ್ದು. ಅಟ್ಲೀಸ್ಟ್ ಈಗ. ನಾನು ಮೊದಲನೇ ಸಲ ಇಸ್ರೇಲ್ಗೆ ಹೋದಾಗ ಇಸ್ರೇಲ್ ಭೀಕರ ಭಯೋತ್ಪಾದಕ ದಾಳಿಯಾಗಿತ್ತು ಅದರ ಮೇಲೆ. ಅಕ್ಟೋಬರ್ 7, 2023. ಅದಾಗಿ ಒಂದು ವಾರಕ್ಕೆ ನಾನು ಅಲ್ಲಿದ್ದೆ. ಇಸ್ರೇಲ್ನಲ್ಲಿ ನಾನು ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆ ವ್ಯಕ್ತಿಯ ಹೆಸರು ಗೊನೆನ್ ಬೆನ್ ಇಜ್ಕಾಕ್ ಅಂತ. ಆತ ಇಸ್ರೇಲ್ಗೆ ಭಾರತದ ರೀತಿಯಲ್ಲೇ 2 ಇಂಟೆಲಿಜೆನ್ಸ್ ಏಜೆನ್ಸಿಗಳು, ಒಂದು ಇಂಟರ್ನಲ್ಲು, ಒಂದು ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ. ಅವರ ಇಂಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಶಿನ್ಬೆಟ್ ಅಂತಾರೆ, ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಮೊಸಾದ್ ಅಂತ ಕರೀತಾರೆ. ಭಾರತದ ಹೆಂಗೆ ರಾ ಇದೆಯಲ್ಲ ಹಾಗೆ ಅವರದ್ದು ಮೊಸಾದ್. ಇಂಟರ್ನಲ್ ನಮ್ಮದು IB ಇದೆ. ಆ ವ್ಯಕ್ತಿಯನ್ನು ನಾನು ಯಾಕೆ ಭೇಟಿ ಆಗಬೇಕಾಗಿತ್ತು ಅಂದರೆ, ಒಂದು ಆತ್ಮಕಥೆಯನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೆ ನಾನು. ಇಸ್ರೇಲಿನ ಮೇಲೆ ಭೀಕರ ದಾಳಿ ಮಾಡಿದ ಹಮಾಸ್ ಭಯೋತ್ಪಾದಕ ಸಂಘಟನೆಯ ಸಂಸ್ಥಾಪಕನ ಮಗನ ಆತ್ಮಕಥೆಯನ್ನು ಕನ್ನಡಕ್ಕೆ ಬರೆದಿದ್ದೆ ನಾನು.
ಆತನ ದೊಡ್ಡ ಕನಸು, ತಾನು ದೊಡ್ಡ ಭಯೋತ್ಪಾದಕ ಆಗಬೇಕು ಅಂತ ಕನಸು ಅವನಿಗೆ, ಇಸ್ರೇಲ್ ಮೇಲೆ ದಾಳಿ ಮಾಡಬೇಕು ಅಂತ. ಆತ ಒಂದು ಆಟೋಮೆಟಿಕ್ ವೆಪನ್ ತಗೋತಾನೆ, ಇಸ್ರೇಲಿಗರು ಅರೆಸ್ಟ್ ಮಾಡ್ತಾರೆ, ಅದು ಏನೇನೋ ಆಗಿ ಆತನ ಮೈಂಡ್ ಪೂರ್ತಿ ಚೇಂಜ್ ಆಗಿ ಆತ ಇಸ್ರೇಲಿಗೆ ಮಾಹಿತಿ ಕೊಡೋಕ್ಕೆ ಶುರು ಮಾಡ್ತಾನೆ, ಅಲ್ಲಿ ಭಯೋತ್ಪಾದಕ ದಾಳಿ ಆಗತ್ತೆ ನೋಡಿ, ಅದಾಗತ್ತೆ ನೋಡಿ ಅಂತ. ಆಮೇಲೆ ಆತ ಈಗ ಏನು ಪೊಲಿಟಿಕಲ್ ಅಸೈಲಮ್ ತಗೊಂಡು ಅಮೇರಿಕದಲ್ಲಿ ಇದ್ದಾನೆ ಆ ವ್ಯಕ್ತಿ. ಆತನನ್ನು ಮೈಂಡ್ ಚೇಂಜ್ ಮಾಡಿ ಇಸ್ರೇಲ್ ಪರವಾಗಿ ಕೆಲಸ ಮಾಡುವಂತೆ ಮಾಡಿದ್ದು ಗೊನೆನ್ ಬೆನ್ ಇಜ್ಕಾಕ್. ಕ್ಯಾಪ್ಟನ್ ಲಾಯ್ ಅನ್ನೋದು ಆತನ ನೆಕ್ನೇಮ್ ಆಗಿತ್ತು. ಆತನನ್ನು ಭೇಟಿಯಾಗಬೇಕಾಗಿತ್ತು, ನಾನು ಆ ಪುಸ್ತಕ ಕೊಡೋಣ ಅಂತ. ಅದರ ಜೊತೆಗೊಂದು ಪ್ರಶ್ನೆ ಕೇಳಬೇಕಾಗಿತ್ತು, ಇಷ್ಟು ಒಳ್ಳೆ ಇಂಟೆಲಿಜೆನ್ಸ್ ಇಟ್ಕೊಂಡು ಎಲ್ಲ ಇಟ್ಕೊಂಡು ನಿಮ್ಮ ಮೇಲೆ ಭಯೋತ್ಪಾದಕರು ಇಂಥ ದಾಳಿ ಮಾಡಿದರೆ ನಿಮಗೆ ಗೊತ್ತೇ ಆಗಲಿಲ್ವಾ ಅಂತ. 1200 ಜನ ಸತ್ತೋದ್ರ ಹೊತ್ತು 1200 ಜನ ಒಂದೇ ಒಂದು ಭಯೋತ್ಪಾದಕ ದಾಳಿಯಲ್ಲಿ 6000 ಟೆರರಿಸ್ಟ್ಗಳು ಏಕಕಾಲದಲ್ಲಿ ದಾಳಿ ಮಾಡಿದ್ರು ಇಸ್ರೇಲ್ ಮೇಲೆ. ಇಸ್ರೇಲ್ ತಲೆ ತಗ್ಗಿಸ್ಕೊಂಡು ಕುಳಿತಿತ್ತು, ಅಯ್ಯೋ ಅಷ್ಟೆಲ್ಲ ಪ್ರಿಪರೇಷನ್ ಮಾಡಿ ದಾಳಿ ಮಾಡಿದರೆ ನಮಗೆ ಗೊತ್ತೇ ಆಗಲಿಲ್ವಾ ಅಂತ. ಅವತ್ತು ಗೊನೆನ್ನನ್ನು ಕೇಳಿದೆ, ಎಲ್ಲಿ ಫೇಲ್ ಆದ್ರಿ ನೀವು, ಯಾಕೆ ಈ ವೈಫಲ್ಯ ಆಯಿತು? ಗೊನೆನ್ ಹೇಳಿದ್ರು, ಎಸ್ ವಿ ಹ್ಯಾವ್ ಫೇಲ್ಡ್, ರಾ ಈಸ್ ದ ನ್ಯೂ ಮೊಸಾದ್ ಅಂತ ಹೇಳಿದ್ರು. ನಿಮ್ಮ ದೇಶದ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಸರ್ವಿಸ್ ಇದೆಯಲ್ಲ, ಅದು ಈಗ ನಮ್ಮಂತೆ ಕೆಲಸ ಮಾಡ್ತಾ ಇದೆ, ನಾವು ಕೆಲಸ ಮಾಡೋದು ಬಿಟ್ಟಿದ್ದಕ್ಕಾಗಿ ಇಂಥ ದಾಳಿ ನಮ್ಮ ಮೇಲೆ ನಡೀತು ಅಂತ. ಬಹಳಷ್ಟು ಜನ ಬಿಡಿ ಬಿಡಿ ಸುದ್ದಿಗಳು ಬಂದಿರುವ ಕಾರಣಕ್ಕಾಗಿ ನಿಮಗೆ ಈ ಡಾಟ್ಸ್ ಕನೆಕ್ಟ್ ಮಾಡಿರೋದಿಲ್ಲ. ನಾನೇ ನ್ಯೂಸ್ ಅವರ್ನಲ್ಲಿ 10 ಸಲ ಕಥೆಗಳನ್ನು ಹೇಳಿದ್ದೀನಿ. ಅಪರಿಚಿತ ಬಂದೂಕುಧಾರಿಗಳು, ಅಪರಿಚಿತ ಬಂದೂಕುಧಾರಿಗಳು. ಅವ್ರು ಯಾರನ್ನೂ ಇಲ್ಲಿ ಕರೆಸಿ ಸನ್ಮಾನ ಮಾಡೋದಕ್ಕಾಗೋದಿಲ್ಲ ರೀ. ಅಪರಿಚಿತ ಬಂದೂಕುಧಾರಿಗಳು ಅಂತ ಒಂದು ಏನೋ ಒಂದು ಪ್ರತಿಮೆನೋ ಏನೋ ಒಂದು ಹಿಂಗೇನೋ ಮಾಡಿಟ್ಟು ಅದಕ್ಕೂ ಒಂದು ಸನ್ಮಾನ ಮಾಡಬೇಕಾಗಿದೆ. ಕಳೆದ ವರ್ಷದಿಂದ ಇಲ್ಲಿ ತನಕ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ 18 ಭಯೋತ್ಪಾದಕರ ಪೈಕಿ 12 ಜನರನ್ನು ಪಾಕಿಸ್ತಾನದಲ್ಲಿ ಅಪರಿಚಿತ ಬಂದೂಕುಧಾರಿಗಳು ಹೊಡೆದಾಕಿದ್ದಾರೆ. ಭಾರತ ಮಾಡ್ತಿಲ್ಲ, ನಮಗೆ ಗೊತ್ತಿಲ್ಲ ಅದು ಯಾರು, ಅವ್ರ ಮೇಲೆ ಏನು ದ್ವೇಷ ಇದೆಯೋ ಗೊತ್ತಿಲ್ಲ ನನಗೆ, ಯಾರೋ ಹೊಡಿತಿದ್ದಾರೆ ಅವರನ್ನು. ಬಟ್ ಕೋಇನ್ಸಿಡೆಂಟ್ಲಿ ಅವರೆಲ್ಲರೂ ಭಾರತದ ಶತ್ರುಗಳಾಗಿದ್ದರು. ಕೋಇನ್ಸಿಡೆಂಟ್ಲಿ ಅವ್ರ ದೇಶದಲ್ಲಿ ಏನು ಸಮಸ್ಯೆ ಇತ್ತೋ ಏನೋ ಆಸ್ತಿ ಜಗಳನ್ನು ಅನೈತಿಕ ಸಂಬಂಧಕ್ಕೆ ಹೊಡಿತಿದ್ದಾರೋ ಗೊತ್ತಿಲ್ಲ ನಮಗೆ. ಬಟ್ ಬಂದು ಹೊಡಿತಿದ್ದಾರೆ ಅವ್ರನ್ನ. ಅಪರಿಚಿತ ಬಂದೂಕುಧಾರಿಗಳ ಬಂದು ಹೊಡಿತಾ ಇದ್ದಾರೆ. 18 ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರು ಲಷ್ಕರ್ ಎ ತಯ್ಯಬಾದ್ ಅವರಿದ್ದರು, ಹಿಜ್ಬುಲ್ ಮುಜಾಹಿದ್ದೀನ್ ಅವರಿದ್ದರು. ಅವರು ಪಾಕಿಸ್ತಾನದ ಸೆಕ್ಯೂರಿಟಿ ಜೊತೆಗೆ ಬದುಕ್ತಾ ಇದ್ದರು, ಸೆಕ್ಯೂರಿಟಿ ಏರಿಯಾಗಳಲ್ಲಿ ಬದುಕ್ತಾ ಇದ್ದರು. ಒಬ್ಬ ಏನೋ ನಮಾಜ್ ಮಾಡೋಕ್ಕೆ ಹೋದಂತೆ ಯಾರೋ ಮಾರುತಿ 800 ಬಂದು ಹೊಡೆದ್ಬಿಟ್ರಂತೆ. ಇದು ಪಾಕಿಸ್ತಾನದಲ್ಲಿ ಅಷ್ಟು ಇಲ್ಲ, ಕೆನಡಾದಲ್ಲಿ ಇಬ್ಬರು ನೋಡಿದ್ರು, UK ಇಂಗ್ಲೆಂಡ್ನಲ್ಲಿ ಒಬ್ಬರು ನೋಡಿದ್ರು. ಅಪರಿಚಿತ ಬಂದೂಕುಧಾರಿಗಳು ಅದು ಯಾವ ಪುಣ್ಯಾತ್ಮರೋ ಏನೋ ಭಾರತಕ್ಕೆ ಬೇಕಾಗಿದ್ದಂಥವರನ್ನು, ಭಾರತದ ಶತ್ರುಗಳನ್ನು ಒಬ್ಬೊಬ್ಬರನ್ನೇ ಹೊಡೆದು ಹಾಕ್ತಾ ಇದ್ದಾರೆ. ಇಲ್ಲಿ ತನಕ ಆಧುನಿಕ ಪ್ರಪಂಚದ ಇತಿಹಾಸವನ್ನು ತೆಗೆದು ನೋಡಿ, ತನಗೆ ಒಂದು ಅಪಾಯ ಎಲ್ಲಿಂದಲೋ ಬರ್ತಾ ಇದೆ ಅಂತ ಅನ್ನಿಸಿದಾಗ ಆ ಜಾಗಕ್ಕೆ ಹೋಗಿ ಆ ಅಪಾಯವನ್ನು ನ್ಯೂಟ್ರಲೈಸ್ ಮಾಡ್ತಾ ಇದ್ದದ್ದು ಇಸ್ರೇಲ್ ಮಾತ್ರ. ಇಸ್ರೇಲ್ ಒಂದೇ ಮಾಡ್ಕೊಂಡು ಬಂದಿದೆ ಇದು ಪ್ರಪಂಚದ ಇತಿಹಾಸದಲ್ಲಿ. ಯಾವುದೋ ಒಂದು ಪ್ರಪಂಚದ ಯಾವುದೋ ಮೂಲೆಯಲ್ಲಿ ತನ್ನ ವಿರುದ್ಧ ಏನೋ ನಡೀತಾ ಇದೆ, ಏನೋ ಒಂದು ಆಗ್ತಾ ಇದೆ, ಆ್ಯಂಟಿಸಿಪೇಟ್ ಮಾಡಿ ಅಲ್ಲಿಗೆ ಹೋಗಿ ಅದನ್ನು ನ್ಯೂಟ್ರಲೈಸ್ ಮಾಡಿ ಬರ್ತಾಯಿದ್ರು ವಾಪಸ್. ಇಸ್ರೇಲ್ ಮಾತ್ರ ಮಾಡ್ತಾ ಇತ್ತು ಅದನ್ನು. ತನ್ನ ನೆಲದಲ್ಲಿ ರಕ್ತ ಹರಿಸಿದವರನ್ನು ಹುಡುಕಿಕೊಂಡು ಹೋಗಿ ಅವರು ಎಲ್ಲಿದ್ದಾರೋ ಅಲ್ಲೇ ಹೊಡೆದು ಬರುವ ಕೆಲಸವನ್ನು ಅಮೆರಿಕ ಮತ್ತು ಇಸ್ರೇಲ್ಗಳು ಎರಡೇ ಈ ಪ್ರಪಂಚದಲ್ಲಿ ಮಾಡ್ತಾ ಬಂದಿದ್ದು ಇಲ್ಲಿ ತನಕ. ಈಗ ಅಪರಿಚಿತ ಬಂದೂಕುಧಾರಿಗಳು ಏನೋ ಮಾಡ್ತಿದ್ದಾರೆ, ಭಾರತ ಮಾಡ್ತಿದೆ ಅಂತ ನಾವು ಹೇಳೋದು ಬೇಡ. ಅಪರಿಚಿತ ಬಂದೂಕುಧಾರಿಗಳು ಏನೋ ಮಾಡ್ತಿದ್ದಾರೆ. ನಮ್ಮ ಮಕ್ಕಳ ಭವಿಷ್ಯ ಮತ್ತಷ್ಟು ಸುಭದ್ರ ಅಂತ ನನಗನ್ನಿಸ್ತಾ ಇರೋದು ಆ ಬೆಳವಣಿಗೆಗಳನ್ನು ನೋಡಿದಾಗ. ಮೊನ್ನೆ ಅಣ್ಣಾಮಲೈ ಒಂದು ಮಾತು ಹೇಳಿದ್ರು, ಅಕ್ಯುರೇಟ್ ಅನ್ನಿಸ್ತು ನನಗೆ, ಕರೆಕ್ಟ್ ಅನ್ನಿಸ್ತದೆ. ಸಮಾಜದಲ್ಲಿ ಏನೋ ಸ್ಥಾನಮಾನ ಇರುತ್ತೆ, ಆಸ್ತಿ ಗಿಸ್ತಿ ಮಾಡ್ಕೊಂಡಿರ್ತೀವಿ, ಮನೆ ಕಟ್ಟಿಸ್ಕೊಂಡಿರ್ತೀವಿ, ಕಾರ್ ಇಟ್ಕೊಂಡಿರ್ತೀವಿ, ದೊಡ್ಡ ಹುದ್ದೆಯಲ್ಲಿ ಇರುತ್ತೀವಿ, ಏನೋ ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ. ಅದು ಎಲ್ಲದಕ್ಕೂ ಎಲ್ಲಿ ತನಕ ವ್ಯಾಲ್ಯೂ ಅಂದರೆ ದೇಶ ಸುರಕ್ಷಿತವಾಗಿರೋ ತನಕ ಅಷ್ಟೇ.
ದೇಶದ ಭದ್ರತೆಗೆ ಭಂಗ ಬಂದರೆ ನಿಮ್ಮ ಡೆಸಿಗ್ನೇಷನ್ ಏನು, ನೀವು ಯಾವ ದೊಡ್ಡ ಬಂಗ್ಲೆ ಇದೆ, ಎಂಥ ಕಾರಲ್ಲಿ ಓಡಾಡ್ತೀರಿ, ಸಮಾಜದಲ್ಲಿ ನೀವು ಎಂಥ ಗೌರವಾನ್ವಿತ ವ್ಯಕ್ತಿ, ಯಾವುದಕ್ಕೂ ಕಿಮ್ಮತ್ತಿಲ್ಲ, ಯಾವುದಕ್ಕೂ ಕಿಮ್ಮತ್ತಿಲ್ಲ. ಇದೆಲ್ಲದಕ್ಕೂ ಬೆಲೆ ದೇಶ ಭದ್ರವಾಗಿರುವ ತನಕ. ಭದ್ರತೆಯ ವಿಷಯದಲ್ಲಿ ನೋ ಕಾಂಪ್ರಮೈಸ್, ರಾಜಿ ಅನ್ನೋದು ಇರಬಾರ್ದು. ಅಂಥದ್ದೊಂದು ಅಸರ್ಟಿವ್ ಸ್ಥಿತಿಗೆ ಭಾರತ ಬಂದು ನಿಂತಿದೆಯಲ್ಲ, ಅದನ್ನು ಹೆಮ್ಮೆಯಿಂದ ಅನುಭವಿಸೋಣ. ಈ ಸಮಾಜದಲ್ಲಿ ಮಾತಾಡೋದೇ ಕಷ್ಟ ಆಗಿದೆ. ಏನೇ ಮಾತಾಡೋಕೆ ಹೋದರೂ ಅದನ್ನು ಈ BJP, ಕಾಂಗ್ರೆಸ್ಸು, ಹಿಂದೂ, ಮುಸ್ಲಿಂ ಹಿಂಗೆ ಆಗ್ಬಿಡುತ್ತಿದ್ದು. ನಾನು ದೇಶದ ಸ್ಥಿತಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ಯಾವ ಸಿದ್ಧಾಂತದವರು, ಯಾವ ಪಕ್ಷದವರು, ಯಾವ ಜಾತಿಯವರು, ಯಾವ ಧರ್ಮದವರು, ಎಲ್ಲರೂ ಯೋಚನೆ ಮಾಡಬೇಕಾಗಿರೋದು. ಎಲ್ಲರೂ ಯೋಚನೆ ಮಾಡಬೇಕಾಗಿರೋದು, ಹೆಮ್ಮೆ ಪಡಬೇಕಾಗಿರುವಂಥದ್ದು ಆ ಕಾರಣಕ್ಕೆ. ಇಂಥದ್ದೊಂದು ಸಮಾಧಾನದ, ಸಂತೋಷದ ಮತ್ತು ಸುಭದ್ರತೆಯ ಫೀಲಿಂಗ್ ಇರುವ ದೇಶದ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ. ಸೈನಿಕರಿಗೆ ಸನ್ಮಾನ ಪರಿಚಯ ಮಾಡೋವಾಗ ಹೇಳಿದ್ರು, ಅಜಿತ್ ಸರ್ ಅವ್ರು ತುಂಬ ಬ್ಯುಸಿ ಇರ್ತಾರೆ. ಬ್ಯುಸಿ ಅಲ್ಲ ಅದು. ನಾನು ಹೊಟ್ಟೆಪಾಡಿಗೆ 8 ಗಂಟೆಗೆ 8:15 ಲೈವ್ನಲ್ಲಿರ್ಬೇಕು. ನನ್ನ ಜೀವನೋಪಾಯ ಅದು ಪತ್ರಿಕೋದ್ಯಮ ಅನ್ನೋದು. ಇರೋದೊಂದೇ ಭಾನುವಾರ, ಹೌದು. ಬಟ್ ಸೈನಿಕರಿಗೆ ಎಲ್ಲರೂ ಸನ್ಮಾನ ಆಗ್ತಿದೆ ಅಂದರೆ ನಾನು ಕಾಲು ಬಿದ್ದು ಹೋದರೆ ತೆವಳ್ಕೊಂಡಾರು ಹೋಗ್ತೀನಿ. ನನ್ನ ಕನ್ವಿಕ್ಷನ್. ಅಲ್ಲೇನೋ ದಿಕ್ಸೂಚಿ ಭಾಷಣಕಾರನಾಗಿಯೇ ಹೋಗಬೇಕು, ಮುಖ್ಯ ಅತಿಥಿಯಾಗೇ ಹೋಗಬೇಕು, ಹಂಗೆ ಇರೋದಿಲ್ಲ. ಅಲ್ಲೆಲ್ಲೋ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡಾದರೂ ಎದ್ದು ಹೋಗಿರ್ತೀನಿ ನಾನು. ಹೇಳಬೇಕಾಗಿರೋದೇನು ಅಂದರೆ, ಒಂದು ವಿಷಯವನ್ನು ಬರೆದಿಟ್ಕೋಬೇಕು ನಾವು. ಯಾವ ದೇಶಕ್ಕೆ ಬಲಿದಾನದ ಬೆಲೆ ಅರ್ಥ ಆಗೋದಿಲ್ಲಲ್ಲ, ಆ ದೇಶದ ಭವಿಷ್ಯ ಕರಾಳವಾಗಿರುತ್ತೆ. ಕರಾಳ ಭವಿಷ್ಯ ಇರುತ್ತೆ ಆ ದೇಶ. ಬಲಿದಾನದ ಬೆಲೆ ಅರ್ಥ ಮಾಡ್ಕೊಳ್ಳದೆ ಹೋದರೆ ಎಲ್ಲ ಕಲಿಸ್ತೀವಿ ನಾವು. ದುಡ್ಡಿನ ಬೆಲೆ ಕಲಿಸ್ತೀವಿ ಮಕ್ಕಳಿಗೆ, ಸಂಬಂಧಗಳ ಬೆಲೆ ಕಲಿಸ್ತೀವಿ, ಗೆಳೆತನದ ಬೆಲೆ ಕಲಿಸ್ತೀವಿ, ಶಿಕ್ಷಣದ ಮಹತ್ವ ಹೇಳ್ಕೊಡ್ತೀವಿ. ರಕ್ತದ ಬೆಲೆ ಹೇಳೋದು ಯಾವಾಗ ಅಂತ, ರಕ್ತ ಬಲಿದಾನದ ಬೆಲೆಯನ್ನು ಹೇಳೋದು ಯಾವಾಗ? ಒಂದು ಮಹಾನ್ ಸುಳ್ಳು ನಿರ್ವೀರ್ಯ ಸಮಾಜವೊಂದನ್ನು ಹುಟ್ಟಾಕ್ತು. ಮಹಾನ್ ಸುಳ್ಳು. ಒಬ್ರು ಯಾರೋ ಮಾಜಿ ಶಾಸಕರು ಬಂದಿದ್ರು ನನ್ನ ಹತ್ರ. ಅವರಿಗೆ ಸರ್ಕಾರದಿಂದ ಬೆಂಗಳೂರಿನ HSR ಲೇಔಟ್ನಲ್ಲಿ ಒಂದು ಸೈಟ್ ಮಂಜೂರಾಗಿದೆ. ಸ್ವಲ್ಪ ದೊಡ್ಡ ಸೈಟ್ ಕೊಟ್ಟಿದ್ದಾರೆ ಸರ್ಕಾರದಿಂದ. ಅವರು ಆ ಸೈಟ್ನಲ್ಲಿ ಈ ಅಪಾರ್ಟ್ಮೆಂಟ್ ಥರ ಕಟ್ಟಿದ್ದಾರೆ. ಒಂದು 7-8 ಮನೆ ಕಟ್ಟಿ ಬಾಡಿಗೆ ಕೊಟ್ಟಿದ್ದಾರಂತೆ. ಆ ಒಂದು ಮನೇಲಿ ಬಾಡಿಗೆಗಿರೋನು ಮನೆ ಖಾಲಿ ಮಾಡ್ತಿಲ್ಲ. ಮಾಜಿ MLA ಅವರು ಮನೆ ಖಾಲಿ ಮಾಡ್ತಿಲ್ಲ. ಅವ್ರು ನನ್ನ ಹತ್ರ ಬಂದು ಏನಾದ್ರು ಮಾಡ್ಬೋದಾ ಅಜಿತ್ ಅವರೇ ಅಂತ ಕೇಳಿದ್ರು. ನಾನೇನಂದೆ, ಒಂದು ಚರ್ಕ ಹಿಡ್ಕೊಂಡು ಮನೆ ಮುಂದೆ ಉಪವಾಸ ಕೂತ್ಕೊಳ್ಳಿ ಅಂದೆ. ಅವರು ಏನ್ರಿ ಹೇಳ್ತೀರಿ ನೀವು ಅಂದರು. ಏನ್ರಿ ಹೇಳ್ತೀರಿ ನೀವು, ಚರ್ಕ ಹಿಡ್ಕೊಂಡು ಉಪವಾಸ ಕೂತ್ಕೊಂಡ್ರೆ ಮನೆ ಖಾಲಿ ಮಾಡಿಬಿಡ್ತಾನೆ. ನಾ ಹೇಳ್ದೆ, ಇಲ್ರಿ ಬ್ರಿಟಿಷರು ದೇಶನೇ ಬಿಟ್ಟು ಹೋಗಿದ್ದಾರೆ. ನಿಜವಾದ ಘಟನೆ ಹೇಳ್ತಾ ಇದ್ದೀನ ನಾನು. ಸುಮ್ಮನೆ ಶಾಸಕರ ಹೆಸರು ತಗೊಳ್ಳೋದು ಬೇಡ ಇಲ್ಲಿ. ಅದು ನಾನು ಅಂದೆ ಅವ್ರಿಗೆ, ಬ್ರಿಟಿಷರು ದೇಶನೇ ಬಿಟ್ಟು ಹೋಗಿದ್ದಾರೆ ರೀ, ನಿಮ್ದೊಂದು ಮನೆ ಬಿಟ್ಟು ಹೋಗೋದಿಲ್ವ ಅವ್ರು ಬಾಡಿಗೆ ಕೊಟ್ಟು ತಗೊಂಡವರು ಅಂತ. ಅವ್ರಿಗೆ ಅರ್ಥ ಆಯಿತು ನಾನು ಆ ಮಾತನ್ನು ಯಾಕೆ ಹೇಳಿದೆ ಅಂತ. ನೀವು ಇಂಥ ಸಂದರ್ಭದಲ್ಲೂ ನಾನು ವಿಷಯ ಇಷ್ಟೇ, ಯಾರೋ ಕೇಳಿದ್ರು ಇನ್ನೊಬ್ಬರು ಕೊಟ್ಟರು ಅನ್ನೋದಕ್ಕೆ ಸ್ವಾತಂತ್ರ್ಯ ಅಂದರೆ ಸೌತೆಕಾಯಿ ಅಲ್ಲ ಅದು. ಆ ಹೋರಾಟ ಅದನ್ನೊಂದು ಯಾಗ ಅನ್ಕೋತೀರಿ ಅನ್ನೋದಾದರೆ, ಹವಿಸ್ಸಿನ ರೀತಿಯಲ್ಲಿ ಲಕ್ಷಾಂತರ ಯುವಕರು ಪ್ರಾಣ ಕೊಟ್ಟಾಗ ನಮಗೆ ಸ್ವಾತಂತ್ರ್ಯ ಬಂದಿದೆ. ಲಕ್ಷಾಂತರ ಯುವಕರ ಪ್ರಾಣ ಕೊಟ್ಟಾಗ. ಇವತ್ತು ದಿಲ್ಲಿಗೆ ಹೋಗ್ತಾ ಇರ್ತೀರಿ, ಹೋಗಿ ಒಂದು ಸಲ ಅಮರ್ ಜವಾನ್ ಸೈನಿಕ ಸ್ಮಾರಕಕ್ಕೆ, ಹುತಾತ್ಮ ಸ್ಮಾರಕಕ್ಕೆ ಹೋಗಿ. ಕೆತ್ತಿಟ್ಟಿದ್ದಾರೆ ಹೆಸರುಗಳನ್ನು. 23,000 ಸೈನಿಕರು ಬಲಿದಾನ ಮಾಡಿದಾಗ, ಆ ಬಲಿದಾನದ ಕಾರಣಕ್ಕಾಗಿ ಒಂದು ಶುಭ ಸಾಯಂಕಾಲ ಭಾನುವಾರ ಶಿವಮೊಗ್ಗದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಮಾಡೋಕ್ಕಾಗದು. ಆ ಬಲಿದಾನ ಅದು ಯಾರೋ ಭಾಳ ಚಂದ ಹೇಳ್ತಾರೆ, ಬಾವುಟ ಹಾರೋದು ಗಾಳಿಯಿಂದ ಅಲ್ಲ, ಹುತಾತ್ಮ ಸೈನಿಕರ ಉಸಿರಿನಿಂದ ಹಾರ್ತಾ ಇರುತ್ತದೆ. ಇದರ ಬೆಲೆ ಅರ್ಥ ನಾವು ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ, ಮುಂದಿನ ತಲೆಮಾರಿಗೆ ಅರ್ಥ ಮಾಡಿಸದೆ ಹೋದರೆ ದೇಶದ ಭವಿಷ್ಯ ಕರಾಳ ಆಗಿರುತ್ತೆ. ದೊಡ್ಡ ಭವಿಷ್ಯ ಇರೋದಿಲ್ಲ ಅಂಥ ದೇಶ. ಯಾವುದೇ ದೇಶ ತಗೊಳ್ಳಿ ನೀವು, ರಕ್ತದ ಬೆಲೆ ಮೊದಲು ತಿಳ್ಕೋಬೇಕು.
ಬಲಿದಾನದ ಬೆಲೆಯನ್ನು ಮೊದಲು ತಿಳ್ಕೋಬೇಕು. ಅಂಥ ಸೈನಿಕರನ್ನು ಸೈನಿಕರ ವಿಷಯದಲ್ಲಿ ಕೆಲವೊಂದು ಸಲ ವಿಚಿತ್ರವಾಗಿ ಮಾತಾಡ್ತಾರೆ. ಎಲ್ಲೂ ಕೆಲಸ ಮಾಡೋದಕ್ಕಿರಲಿಲ್ಲ, ಅವ್ರು ಮಿಲ್ಟ್ರಿಗೆ ಹೋಗ್ಬಿಟ್ರು, ಏನು ನಿರುದ್ಯೋಗದ ಕಾರಣಕ್ಕಾಗಿ ಮಿಲ್ಟ್ರಿಗೆ ಹೋಗ್ತಾರೆ. ವಿಚಿತ್ರ ಹೇಳಿಕೆಗಳನ್ನು. ಕ್ಯಾಪ್ಟನ್ ಮನೋಜ್ ಪಾಂಡೆ ಅಂತಿದ್ದರು, ಕಾರ್ಗಿಲ್ ಯುದ್ಧದ ಹುತಾತ್ಮ. ಅವ್ರದ್ದು NDA ಎಕ್ಸಾಮ್ ಪಾಸ್ ಆದಾಗ ಇಂಟರ್ವ್ಯೂ ಕೂತ್ಕೋತಾರಲ್ಲ, BSc MSc 2 ಗೋಲ್ಡ್ ಮೆಡಲಿಸ್ಟ್ ಅವರು. ಇಂಟರ್ವ್ಯೂನಲ್ಲಿ ನೋಡಿ ಗಾಬರಿ ಆದರಂತೆ ಮಿಲಿಟರಿ ಅಧಿಕಾರಿಗಳು. ಆ ಮನುಷ್ಯನಿಗೆ ಅಷ್ಟೊತ್ತಿಗಾಗಲೇ ಭಾರತದಲ್ಲಿ ಕೆಲಸ ಮಾಡುವ ಅತಿ ದೊಡ್ಡ MNCಗಳಿಂದ ಆಫರ್ ಲೆಟರ್ಗಳಿತ್ತು, ಅತಿ ದೊಡ್ಡ MNCಗಳಿಂದ. ಅದನ್ನು ನೋಡಿ ಕೇಳ್ತಾರೆ ಅವರು, ಅಲ್ಲಯ್ಯ ಇಂಥ ಜಾಬ್ಗಳನ್ನು ಬಿಟ್ಟು ನೀನು ಮಿಲ್ಟ್ರಿಗೆ ಬರ್ತಾ ಇದೆಯಾ ಅಂತ. ನೋಡಿ ಡಿಫ್ರೆನ್ಸ್ ಏನಿದೆ. ವಾರಕ್ಕೆ 5 ದಿವಸ ಕೆಲಸ, ದಿನಕ್ಕೆ 9 ತಾಸಿನ ಕೆಲಸ, ಸಂಬಳ ಲಕ್ಷಗಟ್ಟಲೆ, 4-5 ವರ್ಷ ಕಂಟಿನ್ಯೂಸ್ ಆಗಿದ್ದರೆ 2-3 ಫಾರಿನ್ ಟ್ರಿಪ್ ಆಗುತ್ತೆ. ಬೆಳಗ್ಗೆ ಮನೆಯಿಂದ ಹೋದರೆ ಸಂಜೆ ವಾಪಸ್ ಬಂದು ಹೆಂಡತಿ ಮಕ್ಕಳ ಜೊತೆ ಊಟ ಮಾಡಿ ಮಲ್ಕೋಬೋದು. ಶನಿವಾರ ಭಾನುವಾರ ಡ್ಯೂಟಿ ಇಲ್ಲ. ಅದು ವರ್ಕ್ ಕಲ್ಚರ್ ಹೆಂಗಿದೆ ಅಂದರೆ ಫೋನು ಮಾಡೋಂಗಿಲ್ಲ, ಫೋನ್ ಮಾಡಿನೂ ಕೆಲಸದ ವಿಷಯ ಮಾತಾಡೋಂಗಿಲ್ಲ. ಅಂಥ ಎಲ್ಲ ಆಫರ್ಗಳನ್ನು ಬಿಟ್ಟು NDA ಎಕ್ಸಾಮ್ ಬರೆದಿದ್ದಾನೆ ಆ ಮನುಷ್ಯ. ಅಂಥದ್ದು ಏನಿದೆ ಅಂತ ಇಲ್ಲಿಗೆ ಬರ್ತಿದೆಯಾ ಅಂತ ಕೇಳಿದ್ರಂತೆ ಮಿಲಿಟರಿ ಅಧಿಕಾರಿಗಳು ಆಶ್ಚರ್ಯಚಕಿತರಾಗಿ. ಆತ ಹೇಳದ್ನಂತೆ, ಹೌದು ನೀವು ಹೇಳೋದು ಕರೆಕ್ಟು, ಅಲ್ಲಿ ಹೋದರೆ ಲಕ್ಷಗಟ್ಟಲೆ ಸಂಬಳ, ಓಡಾಡೋದಕ್ಕೆ ಕಾರು, ಇರೋದಕ್ಕೆ ಮನೆ, ವಾರಕ್ಕೆ ಎಷ್ಟೇ ದಿವಸ ಕೆಲಸ ಎಲ್ಲ ಇದೆ ಕರೆಕ್ಟು. ಅಲ್ಲಿ ನಾನು ಏನು ತಿಪ್ಪರಲಾಗ ಹಾಕಿದ್ರೂ, ಅಲ್ಲಿ ನಾನು ಏನು ಮಾಡಿದ್ರೂ ಪರಮವೀರ ಚಕ್ರ ತಗೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಬಂದಿದ್ದೀನಿ, ಅದಕ್ಕಾಗಿ ನಾನು ಸೈನಿಕ ಸೇರ್ಕೋಬೇಕು ಅಂತ. ಅಂಥವರ ಬಲಿದಾನ ಇವತ್ತು ನಮ್ಮನ್ನು ಕಾಪಾಡ್ತಾ ಇರೋದು, ಅಂಥವರ ಬಲಿದಾನ ಕಾಪಾಡ್ತಾ ಇರೋದು. ನಾನು ಅನೇಕ ವೇದಿಕೆಗಳ ಮೇಲೆ ಹೇಳಿದ್ದೀನಿ, ಇವತ್ತು ಇನ್ನೊಂದು ಸಲ ಹೇಳ್ತೀನಿ. ಕಾರ್ಗಿಲ್ ಯುದ್ಧ ಆದಾಗ ನಾನು SLC ಎಕ್ಸಾಮ್ ಬರೆದಿದ್ದೆ. ನಾನು ಆವಾಗ ದೂರದರ್ಶನ ಒಂದೇ ಬರ್ತಿತ್ತು, ಫಸ್ಟ್ ಟೆಲಿವೈಸ್ಡ್ ವಾರ್ ಇನ್ ಇಂಡಿಯಾ. ನಾನು ಮಧ್ಯಾಹ್ನ ಊಟ ಮಾಡ್ತಾ TV ನೋಡ್ತಿರುವಾಗ ಒಬ್ಬ ತಾಯಿಯ ಸಂದರ್ಶನ ಬರ್ತಿತ್ತು. ಅದರಲ್ಲಿ ಕ್ಯಾಪ್ಟನ್ ಸೌರಭ್ ಕಾಲಿಯ ತಾಯಿ, ಕಾರ್ಗಿಲ್ ಯುದ್ಧದ ಮೊದಲ ಹುತಾತ್ಮ, ಆತನ ತಾಯಿಯ ಸಂದರ್ಶನ ಬರ್ತಿತ್ತು. ಸೌರಭ್ ಕಾಲಿಯ ಚಿಕ್ಕವನಿದ್ದಾಗ, 4-5 ವರ್ಷದವನಾಗಿದ್ದಾಗ ಅಮ್ಮ ಮಗ ಕೂತ್ಕೊಂಡು TV ನೋಡ್ತಿದ್ರಂತೆ. TVಲಿ ಕಪಿಲ್ ದೇವ್ ತಾಯಿದು ಇಂಟರ್ವ್ಯೂ ಬರ್ತಿತ್ತಂತೆ, ಕಪಿಲ್ ದೇವ್ ತಾಯಿದ್ದು. ಈ ಅಮ್ಮ ಮಗುಗೆ ಹೇಳ್ತಾರೆ, ನೋಡು ಕಪಿಲ್ ದೇವ್ ಎಂಥ ಮನುಷ್ಯ, ಆತನ ಕಾರಣಕ್ಕಾಗಿ ಅವರ ಅಮ್ಮ TVಲಿ ಬರ್ತಾ ಇದ್ದಾರೆ ನೋಡು ಅಂತ 5 ವರ್ಷದ ಮಗುಗೆ ಹೇಳಿದ್ರೆ, ಆ ಮಗು ಹೇಳದ್ನಂತೆ ಸೌರಭ್ ಕಾಲಿಯ, ಅಮ್ಮ ಮುಂದೊಂದು ದಿವಸ ನಾನು ಎಂಥ ಕೆಲಸ ಮಾಡ್ತೀನಿ ಅಂದರೆ ನನ್ನ ಕಾರಣಕ್ಕೆ ನೀನು TVಲಿ ಬರ್ತೀಯ ನೋಡ್ತಿರು ಅಂತ ಹೇಳದ್ನಂತೆ. ನನ್ನ ಕಾರಣಕ್ಕೆ ನೀನು TVಲಿ ಬರ್ತೀಯ ನೋಡ್ತಿರು ಅಂತ. ಆ ತಾಯಿ ಹೇಳ್ತಿದ್ರು, ಇವತ್ತು ನಾನು ನನ್ನ ಮಗನ ಕಾರಣಕ್ಕಾಗಿ TVಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ, ನೋಡೋದಕ್ಕೆ ನನ್ನ ಮಗನೇ ಇಲ್ಲ. ಅಂಥವರ ತ್ಯಾಗ ಬಲಿದಾನ ಅದು, ಅಂಥವರ ತ್ಯಾಗ ಈ ದೇಶದಲ್ಲಿ ವಿಚಿತ್ರವಾಗಿ ಮಾತಾಡ್ತಾರೆ ಸೈನ್ಯದ ಬಗ್ಗೆ, ಸೈನಿಕರ ತ್ಯಾಗದ ಬಗ್ಗೆ. ಪುಲ್ವಾಮಾ ಅಟ್ಯಾಕ್ನಲ್ಲಿ ಹುತಾತ್ಮ ಯೋಧರ ಪಟ್ಟಿ ಇಟ್ಕೊಂಡವರ ಸರ್ನೇಮ್ಗಳ ಆಧಾರದ ಮೇಲೆ ಇವ್ರ ಜಾತಿ ಇಂಥದ್ದು, ಇವ್ರ ಜಾತಿ ಇಂಥದ್ದು ಅಂತ ಪಟ್ಟಿ ಕೊಟ್ಟಂಥವ್ರು ಇದ್ರಿ ನಮ್ಮ ದೇಶದಲ್ಲಿ. ಗೊತ್ತಿಲ್ಲ ಇವತ್ತಿದನ್ನು ಹೇಳೋದು ಎಷ್ಟು ಸರಿನೋ. ಹುತಾತ್ಮ ಯೋಧರ ಸರ್ನೇಮ್ಗಳನ್ನು ತೆಗೆದು ಇವನು ಇಂಥ ಜಾತಿ, ಇವನು ಇಂಥ ಜಾತಿ, ಇದರಲ್ಲಿ OBC ಅವರು ಇಷ್ಟಿದ್ದಾರೆ, SC ಇಷ್ಟಿದ್ದಾರೆ, ST ಎಷ್ಟಿದ್ದಾರೆ ಅಂತ ಪಟ್ಟಿ ಕೊಟ್ಟಿದ್ರು. ನಾನಂದೆ, ಒಂದು ಸಲ ದಾಳಿ ಮಾಡಿದವ್ರದ್ದು ಸರ್ನೇಮ್ ಇಟ್ಕೊಂಡು ಕೂತ್ಕೊಳ್ಳಿ ನೋಡೋಣ ಅಂತ. ಆ ಸೈನಿಕರನ್ನು ಕೊಲ್ತಾ ಇದ್ದಾರಲ್ಲ 1942ರಿಂದ. ನೋ, ಈ ರೀತಿಯಾಗಿ ಬದುಕುತ್ತಾ ಇರುವ ಸಮಾಜದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆಯೋಜನೆಗೊಳ್ಳೋದು, ಕೂತ್ಕೊಳ್ಳುವ ಎಲ್ಲ ಸೀಟ್ಗಳ ಮುಗಿದು ಜನ ನಿಂತ್ಕೊಂಡು ಈ ಸನ್ಮಾನವನ್ನು ನೋಡ್ತಾ ಇರುವಂಥದ್ದು ಬದುಕಿಗೆ ಒಂದು ಹೋಪ್ ಕೊಡುತ್ತೆ. ಇದೊಂದು ಸಮಾಜ ನಾವು ಅಂದ್ಕೊಂಡಷ್ಟು ಕೆಟ್ಟಿಲ್ಲ ಅಂತ, ನಾವು ಅಂದ್ಕೊಂಡಷ್ಟು ಕೆಟ್ಟಿಲ್ಲ. ದೇಶಪ್ರೇಮ, ದೇಶಭಕ್ತಿಯ ಭಾವನೆಗಳು ಜಾಗೃತವಾಗಿದ್ದಾವೆ ಅಂತ, ಅದನ್ನು ಮೆರೆಸುವ ಕೆಲಸ ಆಗಬೇಕು.
ನನ್ನೊಂದು ಆಸೆ, ಇದನ್ನೂ ಅನೇಕ ಕಡೆಗಳು ಹೇಳ್ತೀನಿ, ಮತ್ತೆ ಹೇಳ್ತೀನಿ, ಇಂಥ ಸಂಘಟನೆಗಳು ಸುಮ್ಮನೆ ನಮ್ಮ ಊರಲ್ಲಿರುವ ಸೈನಿಕರ ಪಟ್ಟಿ ಮಾಡೋಣ, ಯಾರು ಸರ್ವ್ ಮಾಡ್ತಿದ್ದಾರಲ್ಲಿ ಅಂತ. ಅವ್ರು ರಜೆಗೆ ಬಂದಾಗ ಇಂಥ ದಿವಸ ಬರ್ತಾರೆ ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಅವ್ರನ್ನ ರಿಸೀವ್ ಮಾಡ್ಕೊಂಡು ಮನೆ ತನಕ ಹೋಗಿ ಅವ್ರದ್ದೊಂದು ಸುಟ್ಕೇಸ್ ಇಟ್ಟು ಬಂದರೆ ಎಂಥ ಖುಷಿ ಆಗುತ್ತೆ ಅವ್ರಿಗೆ. ಅವ್ರು ರಜೆ ಮುಗಿಸಿ ವಾಪಸ್ ಹೋಗ್ತಾ ಇದ್ದಾರೆ, ನಮ್ಮ ಕಾರ್ಗಳಲ್ಲಿ ಅವರು ಸೂಟ್ ಕೇಸ್ ಇಟ್ಕೊಂಡು ಮಾತಾಡ್ತಾ ಹೋಗ್ರಿ, ತಲೆ ಕೆಡಿಸ್ಕೋಬೇಡ, ನಾವು ಇರ್ತೀವಿ ಇಲ್ಲಿ, ನೀನು ನೆಮ್ಮದಿಯಾಗಿ ಡ್ಯೂಟಿ ಮಾಡು, ನಿನ್ನ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಬೇರೆ ಅಲ್ಲ, ನಿನ್ನ ಪತ್ನಿ ನನ್ನ ಸಹೋದರಿ ಇದ್ದಂಗೆ, ನಿನ್ನ ಮಕ್ಕಳ ಬಗ್ಗೆ ನೀನು ಚಿಂತೆ ಮಾಡಬೇಡ, ನೆಮ್ಮದಿಯಾಗಿ ನೀನು ಬಾರ್ಡರ್ನಲ್ಲಿ ಡ್ಯೂಟಿ ಮಾಡು, ಏನೇ ಇದ್ದರೂ ನಮಗೊಂದು ಫೋನ್ ಮಾಡು, ಫೋನ್ ನಂಬರು ಅಂತ ಕೊಟ್ಟು ಅವ್ರನ್ನ ರೈಲ್ವೆ ಸ್ಟೇಷನ್ ತನಕ ಬಿಟ್ಟು ಟ್ರೈನ್ ಹತ್ತಿಸಿ ಬಂದರೆ ಅದು ಎಷ್ಟು ನೆಮ್ಮದಿಯಿಂದ ಹೋಗ್ತಾರಲ್ಲ ಅವರು. ಒಂದು ಸಮಾಜದ ಜವಾಬ್ದಾರಿ ಅಲ್ಲ ಇದು ಮಾಡಬೇಕಾದಂಥದ್ದು. ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದೋ ಒಂದು ಸೈನಿಕನ ಮನೆ ಇದೆ, ಸೈನಿಕನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಲ್ಲಿದ್ದಾರೆ, ಆತ ಡ್ಯೂಟಿ ಮಾಡೋದಕ್ಕೆ ಹೋಗಿದ್ದಾನೆ. ಸಾಯಂಕಾಲ ತರಕಾರಿ ತರಕ್ಕಂತ ಹೋಗ್ತಿರುವಾಗ ಏನಾದ್ರು ತಗೊಂಡು ಬರಲ್ಲ ಅಂತ ಒಂದು ಮಾತು ಕೇಳಿ ನೋಡಿ, ಹೆಂಗಾಗುತ್ತೆ ಆ ಫ್ಯಾಮಿಲಿಗೆ. ಏನಾರು ತರಬೇಕಾ, ಒಂದು ಮಾತು ಕೇಳಿ ನೋಡಿ. ಎಲ್ಲರ ಕುಟುಂಬಗಳು ಎದುರಿಸುವ ಸಾಮಾನ್ಯ ಸಮಸ್ಯೆಗಳನ್ನು ಅವರ ಕುಟುಂಬಗಳು ಎದುರಿಸ್ತಾ ಇರ್ತವೆ. ಅವ್ರ ಮನೆ ಮುಂದೆ ಅವನು ಬಂದು ಕಸ ಹಾಕಿ ಹೋಗ್ತಾನೆ, ಕರೆಂಟ್ ಬಿಲ್ ಏನೋ ಮೀಟ್ರ್ ಹಾಳಾಗಿರುತ್ತೆ, ಅವ್ರ ಮಕ್ಕಳು ಸ್ಕೂಲ್ ಅಡ್ಮಿಷನ್ ಸಿಗ್ತಿರಿ, ಎಲ್ಲ ಸಮಸ್ಯೆಗಳು ಇರ್ತವೆ. ಆ ಸಮಸ್ಯೆಗಳನ್ನು ನಾವು ಹಂಚಿಕೊಂಡು ಪರಿಹಾರ ಮಾಡಿದ್ರೆ ನಾನು ಸರಿಯಾದ ಸಮಾಜಕ್ಕಾಗಿ ದುಡಿತಾ ಇದ್ದೀನಿ ಅನ್ನೋ ಸಮಾಧಾನ ಆ ಸೈನಿಕನಿಗೆ ಇರುತ್ತೋ ಇರೋದಿಲ್ವೋ. ಸರಿಯಾದ ಸಮಾಜಕ್ಕಾಗಿ, ಉತ್ತಮ ಸಮಾಜಕ್ಕಾಗಿ ನಾನು ದುಡಿತಾ ಇದ್ದೀನಿ ಅನ್ನುವ ಸಮಾಧಾನ ಆ ಸೈನಿಕನಿಗಿರುತ್ತೆ. ಅಂಥದ್ದೊಂದು ಸಮಾಧಾನ, ನೆಮ್ಮದಿಯನ್ನು ಕೊಡುವ ಜವಾಬ್ದಾರಿ ನಮ್ಮದು. ಇಲ್ಲಿ ಹೆಂಗಾಗುತ್ತೆ ಅಂದರೆ, ಯುದ್ಧದಂಥ ಕಾಲ ಬಂದಾಗ ಸೈನಿಕರ ಬಗ್ಗೆ ವಿಪರೀತ ಪ್ರೀತಿ ಅಭಿಮಾನ ಎಲ್ಲವೂ ಆಗುತ್ತೆ. ಅದಾದ ನಂತರ ಮುಗೀತು ಕತೆ. ರವಿ ಬೆಳಗೆರೆ ಹೇಳ್ತಾ ಇದ್ರು ಒಂದು ಸಲ, ಟ್ರೈನ್ನಲ್ಲಿ ಒಬ್ಬ ಸೈನಿಕ ರಜೆಗೆ ಬರ್ತಾ ಇದ್ದಾನೆ, ಅವನು ಬೇಗ ಟ್ರೈನ್ ಹತ್ತಿದ್ದಾನೆ, ಬರ್ತ್ನಲ್ಲಿ ಮಲ್ಕೊಂಡಿದ್ದಾನೆ ಪಕ್ಕದಲ್ಲಿ ಸುಟ್ಕೇಸ್ ಇಟ್ಕೊಂಡು. ಇನ್ಯಾರೋ ಒಬ್ಬ ವ್ಯಾಪಾರಿ ಅವನು ಬರ್ತದೆ, ಅವನು ಬುಕ್ ಮಾಡಿರೋದು, ಅವನ್ನ ತಿವಿದು ಎಬ್ಬಿಸಿ ಹೇಳ್ತಾನೆ, ನೀಚೆ ಸೋಜಾವ್ ಮೇರಾಯಿ ಅಂತ. ಪಕ್ಕದಲ್ಲಿದ್ದವನು ಹೇಳದಂತೆ, ಅಗರ್ ಯೆ ಸರಹದ್ ಪೇ ಜಾಕೆ ನೀಚೆ ಸೋ ಜಾಯೇಗಾ ತೋ ನೀಂದ್ ಹರಾಮ್ ಹೋ ಜಾಯೇಗಿ ತುಮಾರಿ ಅಂತ. ರಜೆಗೆ ಬರ್ತಾ ಇರೋ ಒಬ್ಬ ಸೈನಿಕನಿಗೆ ಟ್ರೈನ್ನಲ್ಲಿ ಒಂದು ಬರ್ತ್ ಬಿಟ್ಕೊಡೋಕ್ಕೆ ಆಗದೇ ಇರುವಷ್ಟು ಅದನ್ನ ಏನಂತಾರೆ ಅಂದರೆ, ಅಷ್ಟು ದಡ್ಡು ಬಿದ್ದೋದ ಸಮಾಜ ಆಯಿತಾ ನಮ್ಮದು. ಅಂಥ ಸಮಾಜ ಆಗ್ಬಿಡ್ತಾ. ಸೈನಿಕ, ಆತನ ಬಲಿದಾನ, ಆತನ ಶ್ರಮದ ಮೇಲಿನ ಪ್ರೀತಿ ಸದಾಕಾಲವೂ ಹೀಗೆ ಮುಂದುವರಿಬೇಕು ಅನ್ನುವ ಕಳಕಳಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಆ ಕಳಕಳಿಯಿಂದ 8:00 ನಾನು ಲೈವ್ನಲ್ಲಿ ಬರಲಿಲ್ಲ ಅಂದ್ರೆ ನಮ್ಮಮ್ಮ 20 ಫೋನ್ ಮಾಡ್ತಾರೆ ರೀ ನನಗೆ, ಹುಷಾರಾಗಿದೆಯಾ ತಾನೇ, ಏನಾಯಿತು, 20 ಫೋನ್ ಮಾಡ್ತಾರೆ ನನಗೆ. 5 ಗಂಟೆಗೆ ಬರಲಿಲ್ಲ ಅಂದ್ರೆ ಓಕೆ, ಏನೋ ಬ್ಯುಸಿ ಇರ್ಬೋದು, 7 ಗಂಟೆ 8:00 ಮಾತ್ರ ಬರ್ಬೇಕು ನನ್ನ ನಮ್ಮಂಗೆ ಅಟ್ಟೆ. ಅವರಮ್ಮ ಮನೇಲಿ ಕೂತಿದ್ದಾರಲ್ಲ, 1000 ಕಿಲೋಮೀಟರ್ ದೂರದಲ್ಲಿ ಎಲ್ಲೋ ಕಾಶ್ಮೀರ, ಅಲ್ಲಿ ದಿನ ಬೆಳಗಾರ ಸುದ್ದಿ ನೋಡ್ತಾರಲ್ಲಿ, ಬಾಂಬ್ ಬ್ಲಾಸ್ಟ್ ಆಯ್ತಂತೆ, ಗುಂಡು ಹೊಡೆದ್ರಂತೆ. ಅಂಥ ಜಾಗಕ್ಕೆ ಮಗನನ್ನು ಕಳಿಸಿರುವಂಥ ಆ ತಾಯಿಯ ಕಥೆ ನೋಡಿ. ದಿನಾರ ಸಾಯಂಕಾಲ 6:00 ಬರೋ ಗಂಡ 7:30 ಆದರೂ ಬರಲಿಲ್ಲ ಅಂದರೆ ಮನೇಲಿ ಕೂತ್ಕೊಂಡ್ರೆ, ಆಫೀಸ್ ಮುಗಿಸಿ ಬರ್ತಾ ಇರೋ ಗಂಡ ಬರಲಿಲ್ಲ ಅಂದರೆ ಮನೇಲಿ ಕೂತ್ಕೊಂಡ್ರೆ ಹೆಂಡ್ತಿಗೆ ಟೆನ್ಷನ್ ಆಗುತ್ತೆ. ಆ ಸೈನಿಕನ ಹೆಂಡ್ತಿ ಮನೇಲಿ ಕೂತ್ಕೊಂಡಿರ್ತಾರಲ್ಲ, ಅವ್ರ ಕತೆ ನೋಡಿ. ಅಲ್ಲಿ ಏನಿದೆ ಗೊತ್ತಿಲ್ಲ, ಏನಾಗ್ತಿಲ್ಲ ಗೊತ್ತಿಲ್ಲ. ಆ ಕುಟುಂಬವನ್ನು ಪೊರೆಯುವ ಜವಾಬ್ದಾರಿ ಸಮಾಜದ್ದಾಗಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಆ ಕುಟುಂಬವನ್ನು ಪೊರೆಯುವ ಜವಾಬ್ದಾರಿ ಸಮಾಜದ್ದಾಗಬೇಕು. ಅವರ ಅನುವು ಆಪತ್ತುಗಳಿಗೆ ಒದಗಿ ಬರಬೇಕಾಗಿರುವಂಥದ್ದು ಸಮಾಜ. ಆವಾಗ ಮಾತ್ರ ಆ ಸೈನಿಕ ಗಡಿಯಲ್ಲಿ ನಿಂತ್ಕೊಂಡು ನೆಮ್ಮದಿಯಾಗಿ ಡ್ಯೂಟಿ ಮಾಡೋದಕ್ಕೆ ಸಾಧ್ಯ ಆಗೋದು. ಅಂಥದ್ದೊಂದು ಸಮಾಜ, ಆ ವ್ಯವಸ್ಥೆಯನ್ನು ನಾವು ಕಲ್ಪಿಸಬೇಕಾಗಿದೆ. ಅಂಥದ್ದೊಂದು ಸೆನ್ಸಿಟಿವಿಟಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿರೋದು ಅದು. ಇಷ್ಟೆಲ್ಲ ಯೋಧರು ಹುತಾತ್ಮರಾದ್ರಲ್ಲ, ಇಲ್ಲಿ ಕೂತ್ಕೊಂಡಿದ್ದಾರಲ್ಲ, ಇವ್ರ ಮಗ ತೀರ್ಕೊಂಡ್ರು. ನನಗೆ ಮಗನ ಆ ಡ್ಯೂಟಿ ಬೆನಿಫಿಟ್ನಲ್ಲೂ ಕೂಡ ಆಂಬ್ಯುಲೆನ್ಸ್ ಮಾಡಿಕೊಡ್ತಾರೆ ಅಂದರೆ ಇದು ಏನನ್ನಲಿ ರೀ ನಾವು ಅವ್ರಿಗೆ. ಇವತ್ತು ಕರೆದ್ವಿ, ಸನ್ಮಾನ ಮಾಡಿದ್ವಿ, ಎಲ್ಲ ಆಯಿತು. ಇನ್ನು 2 ತಿಂಗಳಾದ್ಮೇಲೆ ಊಟ ಆಯ್ತಾ ಅಂತ ಅವ್ರು ಯಾರು ಕೇಳ್ತಾರಾ?
ಅಕ್ಕಪಕ್ಕದಲ್ಲಿರೋರು ಮತ್ತೆ ಅವರ ಕಷ್ಟ ಅವರದ್ದು, ಅವರ ಶ್ರಮ ಅವ್ರದ್ದು, ಅವ್ರು ಯಥಾ ಪ್ರಕಾರದ ಜೀವನವನ್ನು ಮಾಡ್ಕೊಂಡು ಹೋಗ್ಬೇಕು. ಪ್ರತಿಯೊಬ್ಬ ಹುತಾತ್ಮ ಯೋಧನ ತಂದೆ ತಾಯಿ ಯೋಚನೆ ಮಾಡ್ತಾರೆ ಅದನ್ನು. ನನ್ನ ಮಗ ಮಿಲಿಟ್ರಿಗೆ ಹೋಗಿರದೇ ಇದ್ದಿದ್ದರೆ, ಇಲ್ಲೇ ಇದ್ದು ಏನೋ ಕೆಲಸ ಮಾಡ್ಕೊಂಡಿದ್ದಿದ್ರೆ ನಮ್ಮ ಜೊತೆಗಿರ್ತಿದ್ದ, ನನಗೆ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದ, ಕೊನೆಗಾಲದಲ್ಲಿ ನನ್ನ ತುತ್ತನ್ನ ಹಾಕಿ ಸಾಕ್ತಿದ್ದ. ಪ್ರತಿ ಸೈನಿಕನ ತಂದೆ ತಾಯಿ ಅದನ್ನು ಯೋಚನೆ ಮಾಡ್ತಾರೆ. ಆ ಯೋಚನೆ ಸಾಧ್ಯ ಆದಷ್ಟು ಕಡಿಮೆಯಾಗುವಂತೆ ನೋಡಿಕೊಳ್ಳಬೇಕಾದದ್ದು ನಮ್ಮಂಥವ್ರ ಜವಾಬ್ದಾರಿ, ನಿಮ್ಮಂಥವ್ರ ಜವಾಬ್ದಾರಿ. ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡೋಣ. ಆವಾಗ ಈ ಶಾಂತಿ, ಈ ಸುಭಿಕ್ಷತೆಗೊಂದು ಅರ್ಥ ಇರುತ್ತೆ. ನೆನಪಿರಲಿ, 1947ರಿಂದ ಇಲ್ಲಿ ತನಕ ದೇಶ ಎಂಥೆಂಥದ್ದೋ ಸನ್ನಿವೇಶಗಳನ್ನು ದಾಟ್ಕೊಂಡು ಬಂದಿದೆ. ಈಗ ಇದನ್ನು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಅನ್ಕೊಳ್ಳೋದು ಬೇಡ, ಒಂದು ಅಮೃತ ಕಾಲದಲ್ಲಿದ್ದೀವಿ ನಾವು. ಅಮೃತ ಕಾಲ. ಮೊದಲನೇ ಸಲ ಇಸ್ರೇಲ್ಗೆ ಹೋದಾಗ ಟೆಲ್ ಅವೀವ್ನಲ್ಲಿ ಕ್ರೌನ್ ಪ್ಲಾಜಾ ಅನ್ನೋ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದೆ. ಅದರ ಒಂದು ಫ್ಲೋರ್, ಈ ಡೈನಿಂಗ್ ಫ್ಲೋರ್ ಇರುತ್ತಲ್ಲ, ಅಲ್ಲಿ ಕುಟುಂಬಗಳು ಕೂತ್ಕೊಂಡಿದ್ವು. ಅಲ್ಲಿನ ಮಕ್ಕಳ ಕೈಯಲ್ಲಿ ಹೊಸ ಹೊಸ ಆಟಿಕೆಗಳಿದ್ವು, ಆಟ ಆಡ್ತಿದ್ವು ಮಕ್ಕಳು. ಇನ್ಯಾರೋ ಅಳ್ತಿದ್ರು, ಇನ್ಯಾರೋ ಸಮಾಧಾನ ಮಾಡ್ತಿದ್ರು. ಭಾಷೆ ಅರ್ಥ ಆಗಲ್ಲ ನನಗೆ, ಹೀಬ್ರು. ನಾನು ಯಾರನ್ನೋ ಕರೆದು ಕೇಳಿದೆ ಏನಾಗ್ತಿದೆ ಅಲ್ಲಿ ಅಂತ. ಅವ್ರು ಹೇಳಿದ್ರು, ಭಯೋತ್ಪಾದಕರ ದಾಳಿಗೆ ಒಳಗಾಗಿರುವಂಥ ಹಳ್ಳಿಗಳ ಜನ ಇವರನ್ನು ಸರ್ಕಾರ ಕರ್ಕೊಂಡು ಬಂದು, ನೆನಪಿರಲಿ 5 ಸ್ಟಾರ್ ಹೋಟೆಲ್ನಲ್ಲಿ ರೂಮ್ ಮಾಡಿ ಇಟ್ಟಿದೆ. ಅವರಿಗೆ ಸೈಕಾಲಜಿಸ್ಟ್ಗಳ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ದುಃಖದಲ್ಲಿದ್ದಾರೆ, ಮನೆ ಮಠ ಬಿಟ್ಟು ಬಂದಿದ್ದಾರೆ ಅಂತ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಆಟಿಕೆಗಳನ್ನು ತಂದು ಕೊಟ್ಟಿದ್ದಾರೆ. ಮಕ್ಕಳು ಅಂದರೆ ಶಾಕಲ್ಲಿರಬಾರ್ದು ಅಂತ. ಆ ಕಡೆ ಒಂದು ಗಡಿ ಕಾಂಪೌಂಡ್ ಇದೆ. ಆ ಕಡೆ ಜಾಗವನ್ನು ಗಾಜಾ ಅಂತ ಕರೀತಾರೆ. ಅಲ್ಲಿನ ಮಕ್ಕಳಿಗೆ ಆಟಿಕೆಗಳು, ಕೌನ್ಸಿಲರ್ಗಳು ಒತ್ತಟಿಗಿರಲ್ರಿ. ಕುಡಿಯೋದಕ್ಕೆ ನೀರಿಲ್ಲ, ತಿನ್ನೋದಕ್ಕೆ ಅನ್ನ ಇಲ್ಲ, ಆಹಾರ ಇಲ್ಲ. ಇಸ್ರೇಲ್ ಮಾಡಿದ ದಾಳಿಗದು. ನಾನು ವ್ಯತ್ಯಾಸ ಏನು ಅಂತ ನೋಡ್ತಾ ಇದ್ದೆ. ಇಲ್ಲಿ ಹಿಂಗಿದೆ, ಅಲ್ಲಿ ಹಂಗಿದೆ, ಬರೀ ಒಂದು ಗಡಿಯ ಆಚೆ. ವ್ಯತ್ಯಾಸ ಆ ಜನರು ಒಂದೊಂದು ಓಟು. ಗಡಿಯ ಆ ಕಡೆ ಇದ್ದವರು ಹಮಾಸಿಗೆ ಓಟ್ ಹಾಕಿದ್ರು. ಈ ಕಡೆ ಇದ್ದಂಥವ್ರು ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಡೀತಾ ಇರೋ ಒಂದು ಸರ್ಕಾರಕ್ಕೆ ಓಟ್ ಹಾಕಿದ್ರು. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ದೇಶ ಸೇವೆ ಮಾಡಬೇಕು ಅಂದರೆ ಗಡಿಯಲ್ಲಿ ನಿಂತ್ಕೊಂಡು ಬಂದೂಕು ಹಿಡ್ಕೊಂಡು ಗಡಿ ಕಾಯ್ದ್ರಷ್ಟೇ ದೇಶ ಸೇವೆ ಅಲ್ಲ. ಮೈಮೇಲೆ ಖಬರ್ ಇಟ್ಕೊಂಡು ಓಟ್ ಹಾಕೋದ್ರಷ್ಟು ದೊಡ್ಡ ದೇಶ ಸೇವೆ ಇನ್ಯಾವುದು. 108 ಕ್ಯಾಟಗರಿ, 108 ಕ್ರೈಟೀರಿಯಾ ಇರ್ತವೆ ಓಟ್ ಹಾಕೋದಕ್ಕೆ. ಇವನು ನಮ್ಮ ಜಾತಿಯವನ. 10 ವರ್ಷದಿಂದ ಯೋಚನೆ ಮಾಡ್ತಾ ಇದ್ದೆ, ನಾನು ಸಮಾಜದಲ್ಲಿ ಬರ್ತಾ ಜಾತಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಎಲ್ಲಿ ಕಡಿಮೆ ಆಗೋದು? ಜಾತಿ ಹೋಗಿ ಉಪಜಾತಿ ಬಂದಿದೆ. ಈಗ ಉಪಜಾತಿ ಮಾತುಗಳು ಶುರುವಾಗಿರೋದು. ಅಯ್ಯೋ ಓಟ್ ಹಾಕೋದಕ್ಕೆ 106 ಕ್ರೈಟೀರಿಯಾಗಳು. ಇವನು ನಮ್ಮೂರವನ, ನಮ್ಮ ಜಾತಿಯವನ, ನಮ್ಮ ಉಪಜಾತಿಯವನ. ಇವ್ರು ಬಂದರೆ ಮಂದಿರ ಕಟ್ಟಿಸ್ತಾರ, ಇವ್ರು ಬಂದರೆ ಮಸೀದಿ ಕಟ್ಟಿಸ್ತಾರ, ಇವ್ರು ಬಂದರೆ 2,000 ಕೊಡ್ತಾರ, ಅವರು ಬಂದರೆ ಅದನ್ನು ಮಾಡ್ತಾರ. ಎಲ್ಲದರ ಜೊತೆಗೆ ನನ್ನ ಮಕ್ಕಳ ಭವಿಷ್ಯ ಯಾರ ಕೈಯಲ್ಲಿ ಸುಭದ್ರವಾಗಿರುತ್ತೆ ಅನ್ನೋದು ಯೋಚನೆ ಮಾಡ್ಕೊಂಡು ಓಟ್ ಹಾಕುವಾಗ ಇರಬೇಕಾದ ಕ್ರೈಟೀರಿಯಾ, ನಾವು ಮಾಡಬೇಕಾದ ಜವಾಬ್ದಾರಿ. ಅದನ್ನು ಹೊರತುಪಡಿಸಿ ನಮ್ಮ ವೃತ್ತಿಯಲ್ಲಿ ನಮ್ಮ ವೃತ್ತಿ, ನಮ್ಮ ದೇಶಕ್ಕಾಗಿ ಏನೇನು ಸಾಧ್ಯವೋ ಎಲ್ಲವನ್ನು ಮಾಡೋಣ. ಎಲ್ಲವನ್ನು. ಒಬ್ಬ ಪತ್ರಕರ್ತನಾಗಿ ನನ್ನ ವೃತ್ತಿ ಧರ್ಮ, ನಾನು ಸತ್ಯ ಹೇಳಬೇಕು ಮತ್ತು ಸತ್ಯವನ್ನು ಸಾಧ್ಯ ಆದಷ್ಟು ಗಟ್ಟಿಯಾಗಿ ಹೇಳಬೇಕು, ಅತಿ ಹೆಚ್ಚು ಜನರಿಗೆ ತಲುಪುವಂಗೆ ಹೇಳಬೇಕು. ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದಂತೆ ನನ್ನ ವೃತ್ತಿಯನ್ನು ನಾನು ಮಾಡಬೇಕು. ಅಷ್ಟನ್ನು ನಾನು ಮಾಡಿದ್ರೆ ನಾನು ಈ ದೇಶಕ್ಕೆ ಸಲ್ಲಿಸ್ತಾ ಇರುವ ಸೇವೆ ಅದು. ನಮ್ಮ ವೃತ್ತಿಯಲ್ಲಿ ಏನನ್ನು ಮಾಡೋದಕ್ಕೆ ಸಾಧ್ಯವೋ ಅದನ್ನು ಮಾಡಿದರೆ ಸಾಕು. ದೇಶ ಚೆನ್ನಾಗಿರುತ್ತೆ. ಸೈನಿಕನಿಗೆ ನಾವು ಸಲ್ಲಿಸುವ ನಿಜವಾದ ಗೌರವ ಅಂದ್ರೆ ಅದು.
ಆ ಗೌರವವನ್ನು ಸಲ್ಲಿಸಿ ಬದುಕೋಣ. ಮುಂಬೈ ಭಯೋತ್ಪಾದಕ ದಾಳಿ ಆಯ್ತಲ್ಲ, ಪೊಲೀಸರಿಗೆ ಸನ್ಮಾನ ಮಾಡಿದ ಕಾರಣಕ್ಕಾಗಿ ಹೇಳ್ತಾ ಇದ್ದೆ. ಮುಂಬೈ ಭಯೋತ್ಪಾದಕ ದಾಳಿ ಆದಾಗ ಸಲಾಸ್ಕರ್ ಅನ್ನುವ ಇನ್ಸ್ಪೆಕ್ಟ್ರ್ ಒಬ್ಬರು ಹುತಾತ್ಮರಾದರು. ಸಲಾಸ್ಕರ್ ಅವ್ರ ಮನೆಗೆ ಹೋಗಿದ್ದೆ ನಾನು ಹುತಾತ್ಮರಾದಮೇಲೆ. ಅವ್ರ ಹೆಂಡತಿ ಸ್ಮಿತಾ ಸಲಾಸ್ಕರ್ ಅಂತ ತೀರ್ಕೊಂಡ್ರು ಅವ್ರು ಇತ್ತೀಚೆಗೆ. ಅವರಿಗೆ ಮರಣೋತ್ತರ ಅಶೋಕ ಚಕ್ರ ಕೊಟ್ಟರು. ಸಲಾಸ್ಕರ್, ಇನ್ಸ್ಪೆಕ್ಟರ್ ಸಲಾಸ್ಕರ್ಗೆ ಮರಣೋತ್ತರ ಅಶೋಕ ಚಕ್ರ ಕೊಟ್ಟ ಮೇಲೆ ಒಂದು ಕಾರ್ಡ್ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ. ಆ ಫ್ಯಾಮಿಲಿ ಟ್ರಾವೆಲ್ ಮಾಡ್ತಾ ಇರುವ ಗಾಡಿಗೆ, ಅದು ಯಾವುದೇ ಗಾಡಿ ಆಗಿರಲಿ, ಆ ಗಾಡಿ ಟೋಲ್ ತಗೋಬಾರ್ದು. ಅದು ನಿಯಮ, ಸರ್ಕಾರದ ನಿಯಮ. ಅದು ಟೋಲ್ ಕಟ್ಟಂಗಿಲ್ಲ. ಅವರು ಮರಣೋತ್ತರ ಅಶೋಕ ಚಕ್ರ ತಗೊಂಡಿದ್ದಾರೆ. ಸ್ಮಿತಾ ಸಲಾಸ್ಕರು ಒಂದು ಸಲ ಮುಂಬೈಯಿಂದ ಪುಣೆಗೆ ಎಕ್ಸ್ಪ್ರೆಸ್ ವೇನಲ್ಲಿ ಬರ್ತಾಯಿದ್ರಂತೆ. ಟೋಲ್ ಬೂತಿಗೆ ಬಂದು ಅವ್ರು ತೋರಿಸಿದ್ದಾರೆ ಆ ಕಾರ್ಡನ್ನು. ಟೋಲ್ ನಾವು ನೋಡಿದ್ದೆಲ್ಲ ನಡೆಯೋದಿಲ್ಲ ರೀ ಅನ್ನಂತೆ. ಅವ್ರು ಹೇಳಿದ್ದಾರೆ ಸ್ಮಿತಾ ಸಲಾಸ್ಕರ್, ಇಲ್ಲಪ್ಪ ನಾನು ಇನ್ಸ್ಪೆಕ್ಟರ್ ಸಲಾಸ್ಕರ್ ವೈಫು, ಮರಣೋತ್ತರ ಅಶೋಕ ಚಕ್ರ ಸಿಕ್ಕಿದೆ, ಅದು ಹಿಂಗಾಗತ್ತೆ ಅಂಥೇಳಿ ಅವರು ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಷನ್ನು ಇಟ್ಕೊಂಡಿದ್ರಂತೆ. ನೋಟಿಫಿಕೇಷನ್ನು ತೋರಿಸಿದ್ರಂತೆ, ಕೇಂದ್ರ ಸರ್ಕಾರದ ಆದೇಶ ಇದು, ನಮಗೆ ಟೋಲ್ ತಗೋಬಾರ್ದು ನೋಡಿ ಇಲ್ಲಿ ಅಂತ. ಅವನು ಟೋಲ್ ಹುಡುಗ ಅನ್ನಂತೆ, ನೀವೆಲ್ಲ ಹೆಂಗೆ, ನಿಮ್ಮನ್ನೆಲ್ಲ ಹೆಂಗೆ ಬಿಡೋಕ್ಕಾಗತ್ತೆ, ಅಷ್ಟೆಲ್ಲ ಇದ್ರೆ ನೀವು ಕಾರಿನ ಮೇಲೆ ರೆಡ್ ಲೈಟ್ ಹಾಕ್ಕೊಂಬರ್ರಿ ಅನ್ನಂತವನು. ರೆಡ್ ಲೈಟ್ ಹಾಕ್ಕೊಂಬರ್ರಿ ಬಿಡ್ತೀವಿ ಅಂತ. ಆವತ್ತು 40 ರೂಪಾಯಿ ಟೋಲ್ ಇದ್ದದ್ದು. ಸ್ಮಿತಾ ಸಲಾಸ್ಕರ್ ಹೇಳಿದ್ರು, 40 ರೂಪಾಯಿ ತೆಗೆದುಕೊಟ್ಟು ಈ ದೇಶಕ್ಕೆ ಗಂಡನ ಕೊಟ್ಟಿದ್ದೀನಪ್ಪ ನಾನು, ನಿನಗೆ 40 ರೂಪಾಯಿ ಕೊಡಲ್ವಾ ಅಂತ ಕೇಳಿದೆ ನಾನು. ಈ ದೇಶಕ್ಕೆ ಗಂಡನ ಕೊಟ್ಟಿದ್ದೀನಿ, ನಿನಗೆ 40 ರೂಪಾಯಿ ಕೊಡಲ್ವಾ ಅಂತೇಳಿ ಟೋಲಲ್ಲಿ ದುಡ್ಡು ಕೊಟ್ಟು ಹೋದೆ. ಅದಾದಮೇಲೆ ಯಾವತ್ತೂ ಆ ಕಾರ್ಡನ್ನು ತೋರಿಸ್ಲಿಲ್ಲ ಅಂತ. ಅವ್ರು ಆ ಮಾತು ಹೇಳುವಾಗ ನನಗೆ ದುಃಖ ತಡ್ಕೊಳಕ್ಕಾಗಲಿಲ್ಲ. ನಾನು ಸ್ಮಿತಾ ಸಲಾಸ್ಕರ್ ಅವ್ರನ್ನ ಕೇಳಿದೆ, ಒಂದು ಥ್ಯಾಂಕ್ಲೆಸ್ ಸಮಾಜಕ್ಕಾಗಿ ನಿಮ್ಮ ಗಂಡ ಪ್ರಾಣ ಬಿಟ್ಟರು ಅಂತ ನಿಮಗೆ ಅನಿಸುತ್ತಾ ಅಂತ. ಕೃತಜ್ಞತೆಯೇ ಇಲ್ಲದೆ ಇರುವ ಸಮಾಜಕ್ಕಾಗಿ, ಇಂಥ ಸಮಾಜಕ್ಕೆ ನನ್ನ ಗಂಡ ಸಾಯಬೇಕಾಗಿತ್ತಾ ಅಂತ ಆ ವಿಧವೆ ಹೆಂಡತಿಗೆ ಅನ್ನಿಸಿ ಬೇಜಾರಿನಲ್ಲಿ ಒಂದು ನಿಟ್ಟುಸಿರು ಬಿಟ್ಟರೆ ಇದೆಯಲ್ಲ, ಶಾಪ. ಅದು ಶಾಪ. ದೇಶಕ್ಕಾಗಿ ಪ್ರಾಣ ಬಿಟ್ಟವನ ಹೆಂಡತಿ, ಅಯ್ಯೋ ಇಂಥ ಸಮಾಜಕ್ಕೆ ನನ್ನ ಗಂಡ ಸತ್ತು ಹೋಗಿದ್ದು ಅಂತ ಬೇಜಾರಿನಲ್ಲಿ ಒಂದು ನಿಟ್ಟುಸಿರು ಬಿಟ್ಟುಬಿಟ್ರೆ ಅದಕ್ಕಿಂತ ದೊಡ್ಡ ಶಾಪ ಇನ್ನೊಂದಿಲ್ಲ. ಅವತ್ತು ಕೇಳಿದೆ ನಾನು, ಒಂದು ಥ್ಯಾಂಕ್ಲೆಸ್ ಸಮಾಜಕ್ಕಾಗಿ ನಿಮ್ಮ ಗಂಡ ಸತ್ತು ಹೋದರು ಅಂತ ಅನಿಸುತ್ತಾ ಅಂತ. ಶಿ ಡಿಡ್ ನಾಟ್ ಆನ್ಸರ್ ಫಾರ್ ದ್ಯಾಟ್ ಕ್ವಶನ್. ಆ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಆ ಹೆಣ್ಣುಮಗಳು. ಈ ಘಟನೆಗಳನ್ನು ಹೇಳಿದ ಕಾರಣ ಇಷ್ಟೇ, ಇವತ್ತು ನಾವು ಹಿಂಗಿರೋದಕ್ಕೆ ಕಾರಣವಾದ ತ್ಯಾಗ ಬಲಿದಾನಗಳ ಬಗ್ಗೆ ನಮಗೊಂದು ಅರಿವಿರಲಿ ಅಂತ ಅಷ್ಟೇ. ಅರಿವಿರಲಿ. ನೋಡೋಣ ಪ್ರಪಂಚ ತುಂಬ ಏನೇನಾಗ್ತಿದೆ ಕಾಣಿಸ್ತಿದೆಯಲ್ಲ. ಈಗ ರಷ್ಯಾ ಯುಕ್ರೇನ್ನಲ್ಲಿ ಏನಾಗ್ತಿದೆ, ಇರಾನ್ ಇಸ್ರೇಲ್ ಮಧ್ಯೆ ಏನಾಗ್ತಿದೆ, ಅದೆಲ್ಲ ಬಿಡ್ರಿ. ಯುರೋಪ್ ದೇಶಗಳಲ್ಲಿ ಏನಾಗ್ತದೆ, ಅಮೇರಿಕದಲ್ಲಿ ಏನಾಗ್ತಿದೆ, ನ್ಯೂಯಾರ್ಕ್ನ ಬೀದಿ ಬೀದಿಗಳಲ್ಲಿ ಅರಾಜಕತೆಯ ತಾಂಡವ. ಅರಾಜಕತೆಯ ತಾಂಡವ. ಅಲ್ಲಿ ಪೊಲೀಸರು ಯಾರೋ, ಆ್ಯಕ್ಟಿವಿಸ್ಟ್ಗಳು ಯಾರೋ ಗೊತ್ತಾಗ್ತಿಲ್ಲ. ಪೊಲೀಸರು ಆ್ಯಕ್ಟಿವಿಸ್ಟ್ಗಳ ಮಧ್ಯದಲ್ಲಿ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಇಮಿಗ್ರೆಂಟ್ಸ್ ವಿಷಯದಲ್ಲಿ ನಡೀತಾ ಇರುವ ಗಲಾಟೆ, ಯುರೋಪಿನ ತುಂಬ ಇಮಿಗ್ರೆಂಟ್ಸ್ಗಳಿಂದ ನಡೀತಾ ಇರುವ ಗಲಾಟೆ, ಅದನ್ನೆಲ್ಲ ನೋಡಿಕೊಂಡಾಗ ನಮ್ಮ ಸಮಾಜದ ಬಗ್ಗೆ ನಮಗೊಂದು ಹೆಮ್ಮೆ ಅನ್ಸೋದಿಲ್ವಾ, ಸಮಾಧಾನ ಅನ್ಸೋದಿಲ್ವಾ? ಉಳಿದಿದ್ದೇನೋ ಭಿನ್ನಾಭಿಪ್ರಾಯಗಳ 1000 ಇರಲಪ್ಪ, ಅಟ್ಲೀಸ್ಟ್ ಶಾಂತಿ ಸುವ್ಯವಸ್ಥೆ ಅನ್ನೋದೊಂದು ಇದೆಯಲ್ಲ ಇಲ್ಲಿ, ಉಳಿದಿದ್ದು ಬಗೆಹರಿಸ್ಕೊಳ್ಳೋಣ. ಅದಕ್ಕೆ ಕಾರಣರಾದವರೆಲ್ಲರ ಬಗ್ಗೆಯೂ ಕೃತಜ್ಞತೆಯಿಂದ ಇರೋಣ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.